ಹಾಯ್ ಹೆಲೋ ವೆಲ್ಕಮ್ ಟು ಯಶವಂತ್ ಖುಷಿ ಚಾನಲ್. ಆಕಾಶ್ಗೆ ಗೌರ್ಮೆಂಟ್ ಜಾಬ್ ಮಾಡುವುದು ಬಿಟ್ಟರೆ ಆಕಾಶ್ ಬೇರೇನೂ ಮಾಡುವುದಿಲ್ಲ. ಆಕಾಶ್ ತಂದೆ ತಾಯಿಯವರು ಆತನಿಗೆ ಒಂದು ಸ್ವಂತ ಮನೆ ತೆಗೆದುಕೊಟ್ಟರು. ಈ ಮನುಷ್ಯನಿಗೆ ಹೋದ ಅಂತಸ್ತು ಹಣ ಎಲ್ಲ ಇದ್ದಾವೆ. ನೋಡುವುದಕ್ಕೆ ಸುಂದರವಾಗಿರುತ್ತಾರೆ. ಚೆನ್ನಾಗಿ ಓದಿಕೊಂಡಿದ್ದಾನೆ. ಅಲ್ಲದಿದ್ದರೆ ಜವಾಬ್ದಾರಿಯುತವಾಗಿ ಎಂತಹುದೇ ಜವಾಬ್ದಾರಿಗಳು ತೆಗೆದುಕೊಳ್ಳುವ ಅಭ್ಯಾಸ ಆಕಾಶ್ಗೆ ಇಲ್ಲ. ಯಾವ ವಿಷಯದ ಬಗ್ಗೆನೂ ಇಡಿಸಿಕೊಳ್ಳುವುದಿಲ್ಲ. ಅದು ಕುಟುಂಬದ ಬಗ್ಗೆ ಆದರೂ, ಮನೆಯವರಿಗೆ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದಿದ್ದರೂ, ನೆಂಟರು ಬಂಧುಗಳು ಸ್ನೇಹಿತರು ಪ್ರಪಂಚದ ಜೊತೆ ಸಂಬಂಧವಿಲ್ಲದೆ ಇರುವ ವ್ಯಕ್ತಿತ್ವ ಆತನದು. ಆದ್ದರಿಂದ ತಂದೆ ತಾಯಿಯವರು ಸಮರ್ಥಳಾದ ಸೊಸೆಯನ್ನು ತೆಗೆದುಕೊಂಡು ಬರಬೇಕೆಂದು ವಿದ್ಯಾಭ್ಯಾಸ, ಸಂಸ್ಕಾರ, ಅಂದ ಎಲ್ಲ ಇರುವ ಭೂಮಿಕಾವನ್ನು ಆಕಾಶ್ಗೆ ಕೊಟ್ಟು ಮದುವೆ ನಡೆಸಿದರು. ಭೂಮಿಕಾಗೆ 4 ಜನ ಅಣ್ಣಂದಿರು. 4 ಜನ ಅಣ್ಣಂದಿರು ಭೂಮಿಕಾಗೆ ಹೇಳಬೇಕೆಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಂತೆ 4 ದಿಕ್ಕುಗಳು ಒಂದಾದಂತೆ ಜೊತೆಯಾಗಿ ಕಾಯುವ ಅಣ್ಣಂದಿರು, ಅತ್ತಿಗೆಯರು. ಭೂಮಿಕಾ ಅಂದರೆ ಪ್ರಾಣ ಇಡುತ್ತಾರೆ. ಭೂಮಿಕಾ ತವರು ಮನೆಯವರೇನು ಭೂಮಿಕಾಯನ್ನು ಖಾಲಿ ಕೈಗಳಲ್ಲಿ ಆಕಾಶ್ಗೆ ಕೊಟ್ಟು ಕಳುಹಿಸಲಿಲ್ಲ. ಅವರ ಸ್ತೋಮತೆಗೆ ಅವರು ಅವರ ಮಗಳಿಗೆ ಘನವಾಗಿಯೇ ಎಲ್ಲ ನಡೆಸಿ ಕಳುಹಿಸಿದರು. ಪ್ರತಿಯೊಬ್ಬ ಹೆಣ್ಣಿಗೂ ಗಂಡನ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತವೆ. ಅವರ ಜೊತೆ ಗಂಡ ಪ್ರೊಟೆಕ್ಟಿವ್ ಆಗಿ ಇರಬೇಕೆಂದು, ಕೇರ್ ತೆಗೆದುಕೊಳ್ಳಬೇಕೆಂದು, ಯಾವ ವಿಷಯದಲ್ಲಾದರೂ ಸಪೋರ್ಟ್ ಮಾಡಬೇಕೆಂದು, ನಾನು ಇದ್ದೇನೆ ಅಲ್ವಾ ನಿನಗೆ ಒಂದು ಹೆಜ್ಜೆ ಮುಂದಕ್ಕೆ ಹಾಕು ಅನ್ನಬೇಕೆಂದು, ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳೋಣ ಎಂದು ಹೇಳಬೇಕೆಂದು ಎಕ್ಸ್ಪೆಕ್ಟ್ ಮಾಡುತ್ತಾರೆ ಹೆಂಗಸರು. ಭೂಮಿಕಾ ಅಂತಹ ತುಂಬ ಎಕ್ಸ್ಪೆಕ್ಟೇಷನ್ ಜೊತೆ ಆಕಾಶ್ ಲೈಫ್ ಒಳಗಡೆ ಬಂದಳು. ಬಂದ ನಂತರ ಅತ್ತೆ ಮಾವ ಅವರು ಇರುವುದು ಹಳ್ಳಿಯಲ್ಲಿ. ಆದ್ದರಿಂದ ಭೂಮಿಕಾ ಅವರದು ಸ್ವಂತ ಮನೆ, ತುಂಬ ದೊಡ್ಡ ಮನೆ. ಆಕಾಶ್ ಜಾಬ್ ಸಿಟಿಯಲ್ಲಿ. ಹೋಗಿ ಮನೆ ನೋಡಿಕೊಂಡು ಸಂಸಾರ ಮಾಡಿಕೊಳ್ಳಿ ಅಮ್ಮ, ಧೈರ್ಯವಾಗಿ ಇರು ತಾಯಿ, ಅವನನ್ನು ಬಿಟ್ಟು ಬಿಡುವುದಿಲ್ಲವೆಂದು ನಮಗೆ ಮಾತು ಕೊಡು ಎಂದು ಅತ್ತೆ ಮಾವ ಅವರು ಮಾತು ತೆಗೆದುಕೊಂಡು ಕಳುಹಿಸಿದರು. ಆಕಾಶ್ಗೆ ಮದ್ಯಪಾನ, ಸಿಗರೇಟ್, ಜೂಜಾಟ ಇಂತಹ ಅಭ್ಯಾಸಗಳು ಇರುವುದಿಲ್ಲ. ಅಕ್ಕಪಕ್ಕದ ಹೆಣ್ಣು ಮಕ್ಕಳ ಕಡೆಗೆ ನೋಡುವ ಅಭ್ಯಾಸ ಇರಲಿಲ್ಲ. ಬೆಳಗ್ಗೆ ಎದ್ದೇಳುತ್ತಾನೆ, ಎದ್ದು ಇಟ್ಟಿದ್ದು ತಿನ್ನುತ್ತಾನೆ, ಬಾಕ್ಸ್ ಕೈಗೆ ಕೊಟ್ಟರೆ ತೆಗೆದುಕೊಳ್ಳುತ್ತಾನೆ, ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಸಾಯಂಕಾಲಕ್ಕೆ ಆ ದಿನ ಎಷ್ಟು ಕಲೆಕ್ಟ್ ಆಯಿತೋ ಮೇಲಿನ ಹಣ ಒಂದು ಬ್ಯಾಗ್ನಲ್ಲಿ ತೆಗೆದುಕೊಂಡು ಬಂದು ಬ್ಯಾಗನ್ನು ಭೂಮಿಕಾ ಕೈಗೆ ಕೊಡುತ್ತಾನೆ. ತಿಂಗಳು ಬರುವುದರ ಹೊತ್ತಿಗೆ ಸ್ಯಾಲರಿ ಆಕೆ ಕೈಗೆ ಕೊಡುತ್ತಾನೆ. ಸಾಯಂಕಾಲ ಬಂದ ನಂತರ ಸ್ನ್ಯಾಕ್ಸ್ ಕೊಟ್ಟರೆ ತಿನ್ನುತ್ತಾನೆ, ಸ್ನಾನ ಮಾಡುತ್ತಾನೆ, ರಾತ್ರಿ ಊಟ ತಿನ್ನುತ್ತಾನೆ, ಮೈ ಮೇಲೆ ಕೈ ಹಾಕುತ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಆತ ಯಾವ ಜವಾಬ್ದಾರಿಯನ್ನು ಹಿಡಿಸಿಕೊಳ್ಳುವುದಿಲ್ಲ. ಊಟ ತಿಂದ ಎಂದು ಕೇಳುವುದಿಲ್ಲ, ತಿನ್ನಲಿಲ್ವಾ ಎಂದು ಸಹ ಕೇಳುವುದಿಲ್ಲ, ಹೊರಗಡೆ ಹೋಗೋಣ ಬಾ ಎಂದು ಕೇಳುವುದಿಲ್ಲ. ಆಕೆ ಹೋಗೋಣ ಎಂದರೆ ಹೋಗೋಣ ಅನ್ನುತ್ತಾನೆ. ಇನ್ನು ಆತನ ಪ್ರಪಂಚನೇ ಬೇರೆ. ಒಬ್ಬನೇ ಕುಳಿತುಕೊಳ್ಳುವುದು, ಆತನಿಗೆ ಇಷ್ಟವಾದ ಟಿವಿ ನೋಡುವುದು, ಆತನಿಗೆ ಇಷ್ಟವಾದ ಪುಸ್ತಕ ಓದಿಕೊಳ್ಳುವುದು, ಒಂದು ಮುತ್ತು ಸರಸ ಸಲ್ಲಾಪ ಹತ್ತಿರಕ್ಕೆ ತೆಗೆದುಕೊಳ್ಳುವುದು, ಹೆಂಡತಿಯ ಜೊತೆ ಮಾತುಗಳನ್ನು ಹೇಳುವುದು, ಹೆಂಡತಿಗೆ ಅಡುಗೆ ಮಾಡುತ್ತಿದ್ದರೆ ಹೋಗಿ ತಮಾಷೆಯಾಗಿ ಜೋಕ್ಸ್ ಹಾಕುತ್ತಾ ಕುಳಿತುಕೊಳ್ಳುವುದು. ಇಂತಹ ಕೆಲಸಗಳು ಮಾಡುವಂತಹ ಮನುಷ್ಯನಲ್ಲ. ಈ ಮನುಷ್ಯ ಯಾವುದೋ ಲೋಕದಲ್ಲಿ ಇದ್ದಂತೆ ಇರುತ್ತಾನೆ. ಆಕೆ ನೋಡಿ ನೋಡಿ ಬೇಸರಗೊಂಡಿದ್ದಾಳೆ. ತವರು ಮನೆಯವರಿಗೆ ಇದೇ ವಿಷಯವನ್ನು ಹೇಳಿಕೊಂಡಳು. ತಂದೆ ತಾಯಿ ಹೊಡೆದರೆ ಬೈದರೆ ಅನ್ನಬೇಕು. ಆದರೆ ಅಮ್ಮ, ಹುಡುಗನಿಗೆ ಅಂದ, ಕುಲ, ಗುಣ, ವಿದ್ಯೆ, ಉದ್ಯೋಗ ಎಲ್ಲ ಇದ್ದು ಮೇಲಿನ ಸಂಪಾದನೆ ಸಹ ಇದೆ, ಸ್ಥಿರಚರಾಸ್ತಿಗಳು ಸಹ ಇದ್ದಾಗ ನಾವು ಹುಡುಗ ಸರಸವಾಗಿ ಇಲ್ಲವೆಂದು, ಪ್ರೀತಿಸುತ್ತಿಲ್ಲವೆಂದು, ಆತ ದಿನ ನಿನ್ನ ಜೊತೆ ಆದರೆ ಕೈ ಹಾಕಿ ಸಂಸಾರ ಮಾಡುತ್ತಿದ್ದಾನೆ ಅಲ್ವಾ ತಾಯಿ, ಈ ವಿಷಯವನ್ನು ಇಡಿಸಿಕೊಂಡರೆ ಹೇಗೆ ಅಂದುಬಿಟ್ಟರು. ಆಕೆಯ ಜೊತೆ ಅತ್ತಿಗೆಯವರು ಗಂಡಸರೆಂದರೆ ಅಷ್ಟೇ ಭೂಮಿಕಾ, ಒಬ್ಬೊಬ್ಬರು ಒಂದೊಂದು ಥರ ಇರುತ್ತಾರೆ. ಸ್ವಲ್ಪ ಜನಕ್ಕೆ ಅವರಿಗೆ ಇಷ್ಟವಾದಂತೆ ನಾವು ಇರಬೇಕು. ಇನ್ನು ನಿನ್ನ ಗಂಡ ಒಳ್ಳೆಯವನು, ನಿನ್ನನ್ನು ಹಾಗೆ ಇರು ಅನ್ನುತ್ತಿಲ್ಲ. ಇನ್ನು ಸ್ವಲ್ಪ ಜನಕ್ಕೆ ನಾವು ಏನು ತಿನ್ನಬೇಕು, ಏನು ಕುಡಿಯಬೇಕು ಗಂಡಂದಿರೇ ಡಿಸೈಡ್ ಮಾಡುತ್ತಾರೆ. ಆತ ಹಾಗೆ ಮಾಡುತ್ತಿಲ್ಲ. ಹೋಗಲಿ ಬಿಡಮ್ಮ, ಹಣ ಸಂಪಾದನೆ ಮಾಡಿಕೊಂಡು ಬರುತ್ತಿದ್ದಾನೆ ಅಲ್ವಾ, ಉಳಿದ ಜವಾಬ್ದಾರಿಗಳನ್ನೆಲ್ಲ ನೀನು ತಿಳುವಳಿಕೆ ಇರುವವಳೆ, ನೀನು ಓದಿಕೊಂಡಿದ್ದೀಯ ಅಲ್ವಾ, ನಿನಗೆ ನಾವು ಜೊತೆಯಾಗಿ ಇರುತ್ತೇವೆ ಅಲ್ವೇನೋ, ಹೆಣ್ಣು ಮಗು ಆದರೂ ಗಂಡು ಮಗುವಂತೆ ಬೆಳೆಸಿದ್ದೀವಮ್ಮ, ಆ ಜವಾಬ್ದಾರಿಗಳನ್ನೆಲ್ಲೋ ನೀನೇ ತೆಗೆದುಕೊಳ್ಳಬಹುದಲ್ವಾ ಅಂದರು ಅಣ್ಣಂದಿರು.
ಆದ್ದರಿಂದ ಆಕೆ ನಿಜವಾಗಿಯೂ ಗಂಡ ಸಂಪಾದನೆ ಬಿಟ್ಟರೆ ಇನ್ನೇನು ಮಾಡುವುದಿಲ್ಲ ಅನ್ನುವಂತಹ ಒಂದು ಚಿಕ್ಕ ಬೇಸರ. ಆದರೆ ಅದರಲ್ಲೂ ಹೆಸರಿಗೆ ತಕ್ಕಂತೆ ಭೂಮಿಕಾ ಧೈರ್ಯವನ್ನು ಕಡಿಮೆ ಮಾಡಿಕೊಂಡು ಗಂಡನ ಬಗ್ಗೆ ಯಾರ ಹತ್ತಿರನೂ ಹೇಳಿ ಗಂಡನ ಗೌರವವನ್ನು ಕಡಿಮೆ ಮಾಡುವ ಹೆಂಡತಿ ಅಲ್ಲ ಆಕೆ. ಆಕೆಗೇನು ಮನೆಯ ಜವಾಬ್ದಾರಿ ನನಗೆ ಕೊಟ್ಟು ನನ್ನ ಗಂಡ ನನ್ನ ಸೆರಗನ್ನು ಹಿಡಿದುಕೊಂಡು ತಿರುಗಬೇಕು ಅಂದುಕೊಳ್ಳುವ ಹೆಂಡತಿ ಆಕೆ ಅಲ್ಲ. ಆದರೂ ಗಂಡ ಹಾಗೆ ಇದ್ದರೂ ಆಕೆ ಒಬ್ಬ ಗಂಡಸಿನಂತೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಡಿಗೆ ಕೆಲಸಗಳನ್ನು ಆಕೆ ಮಾಡಿಕೊಂಡು ಮನೆಯ ಕೆಲಸದವರನ್ನು ಇಟ್ಟುಕೊಂಡು ಇನ್ನು ಇವರಿಬ್ಬರ ಸಂಸಾರಕ್ಕೆ ಆಕಾಶ್ಗೆ 3 ಮಕ್ಕಳು ಹುಟ್ಟಿದರು. ದೊಡ್ಡ ಹುಡುಗ ಸುರೇಶ್, ಎರಡನೇ ಮಗ ಪ್ರಕಾಶ್, ನಂತರ ಹೆಣ್ಣು ಮಗು ಸುಮಾ. 3 ಮಕ್ಕಳು ಹುಟ್ಟಿದ ನಂತರ ಭೂಮಿಕಾ ಆಪರೇಷನ್ ಮಾಡಿಸಿಕೊಂಡಳು. ನೀನು ಎಷ್ಟು ಜನ ಮಕ್ಕಳನ್ನು ಹೆರುತ್ತೀಯ? ನೀನು ಹೆಣ್ಣು ಮಗುವನ್ನು ಹೆರುತ್ತೀಯಾ ಗಂಡು ಮಗುವನ್ನು ಹೆರುತ್ತೀಯಾ? ಹುಟ್ಟಿದವರಿಗೆ ಹೆಸರುಗಳೇನು ಇಟ್ಟುಕೊಳ್ಳೋಣ ಎಂದು ಅಸಲು ಯಾವ ವಿಷಯದಲ್ಲೂ ಆಕಾಶ್ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಲ್ಲ ಆಕೆ ಇಷ್ಟನೇ. ಆದರೆ ನಾಳೆ ಬೆಳಿಗ್ಗೆ ಮಗಳು ಮಗನವರು ಗಂಡನಂತೆ ಜವಾಬ್ದಾರಿ ಇಲ್ಲದಂತೆ ನಿರ್ಲಕ್ಷ್ಯವಾಗಿ ತಯಾರಾಗಬಾರದೆಂದು ಅವರಿಗೆ ಒಳ್ಳೆಯದು ಕೆಟ್ಟದ್ದು ತಿಳಿಯುವ ಹಾಗೆ ಸಂಸ್ಕಾರದ ಜೊತೆ ಕ್ರಮಶಿಕ್ಷಣವಾಗಿ ಬೆಳೆಸಬೇಕೆಂದು ಭೂಮಿಕಾ 3 ಮಕ್ಕಳನ್ನು ಆಕೆಯ ಕಣ್ಣು ಸನ್ನೆಯಲ್ಲಿ ಇಟ್ಟು ಓದುವ ವಿಷಯದಲ್ಲಿ ಆಗಲಿ, ಮಕ್ಕಳಿಗೆ ಸ್ವಿಮ್ಮಿಂಗ್ನಿಂದ ಹಿಡಿದು ಸ್ಕೇಟಿಂಗ್ ವರೆಗೂ, ಕರಾಟೆಯಿಂದ ಹಿಡಿದು ಮಕ್ಕಳಿಗೆ ಮ್ಯೂಸಿಕ್, ಡ್ಯಾನ್ಸ್ ಯಾವ ವಿಷಯದಲ್ಲೂ ಏನೂ ಕಡಿಮೆಯಾಗದೆ ಅವರಿಗೆ ಆಸ್ತಿಪಾಸ್ತಿಗಳು ಅವು ಚೆನ್ನಾಗಿಯೇ ಇದ್ದಾವೆ. ಆದ್ದರಿಂದ ಅವರ ತಾಯಿ ಸ್ತೋಮತೆಗೆ ತಕ್ಕಂತೆ ಓದಿಸಿದಳು. ಅತಿ ಸಲಿಗೆ ಕೊಡುವುದು, ತಲೆಯ ಮೇಲೆ ಕುಳಿಸಿಕೊಳ್ಳುವುದು, ಮಕ್ಕಳಿಗೆ ಜಾಸ್ತಿ ವ್ಯವಹಾರಗಳಲ್ಲಿ ಮೂಗು ತೂರಿಸುವ ಅಭ್ಯಾಸ ಆಕೆ ಮಾಡಲಿಲ್ಲ. ಇನ್ನು ದೊಡ್ಡ ಮಗನಿಗೆ 10 ವರ್ಷ ವಯಸ್ಸು ಬಂದ ನಂತರ ಭೂಮಿಕಾ ಅತ್ತೆ ಮಾವನವರ ವಯಸ್ಸು ಆಗಿ ಹೋಗಿದೆ ಎಂದು ಆಕೆಯ ಹತ್ತಿರಕ್ಕೆ ಬಂದರು. ಬಂದ ಸ್ವಲ್ಪ ದಿನಕ್ಕೆ ಮಂಚ ಹಿಡಿದರು. ಆಕೆಯೇ ನೋಡಿಕೊಂಡಳು. ಹೋಗುತ್ತಾ ಆಸ್ತಿಯೆಲ್ಲ ಮಗನ ಹೆಸರಿಗೆ ಬರಬೇಕಾಗಿದ್ದು ಭೂಮಿಕಾ ಹೆಸರ ಮೇಲೆ ಬರೆದು ಬಿಟ್ಟರು ಅವರು. ಬರೆದು ನೀನೇ ನೋಡಿಕೋ ತಾಯಿ, ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಮ್ಮ. ಅವನು ಮೌನವಾಗಿ ಇರುತ್ತಾನೆ, ಜವಾಬ್ದಾರಿಗಳನ್ನು ಇಡಿಸಿಕೊಳ್ಳುವುದಿಲ್ಲ. ಆದರೆ ಅವನು ಕೆಟ್ಟವನಲ್ಲಮ್ಮ ಎಂದರು. ಅತ್ತೆ ಮಾವನವರು ತೀರಿಕೊಂಡರೆ ಅವರ ಪಕ್ಕ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡನು. ಆದರೆ ಎದ್ದು ತಲೆ ಕೊಡವಿ ಇಡಬೇಕೆಂದು ಇಡಿಸಿಕೊಳ್ಳುವ ಅಭ್ಯಾಸ ಸಹ ಇಲ್ಲ ಆತನಿಗೆ. ಆಕೆಯೇ ಎಬ್ಬಿಸಿ ರೆಡಿ ಮಾಡಿ ಕಳುಹಿಸಿ ಆ ಕಾರ್ಯಕ್ರಮಗಳನ್ನು ಆಕೆಯೇ ಹತ್ತಿರವಿದ್ದು ಸ್ಮಶಾನಕ್ಕೆ ಸಹ ಆಕೆ ಹೋಗಿ ಪೂರ್ತಿ ಮಾಡಿಸಿ ಬಂದಳು. ಆ ನಂತರದ ಕಾರ್ಯಕ್ರಮಗಳ ಜವಾಬ್ದಾರಿಗಳೆಲ್ಲ ಹೆಣ್ಣಾದರೂ ಅವರ ಅಣ್ಣಂದಿರ ಸಹಾಯದಿಂದ ಆಕೆಯೇ ಪೂರ್ತಿ ಮಾಡಿಸಿದಳು. ಆ ನಂತರ ಮಕ್ಕಳ ಜವಾಬ್ದಾರಿಗಳೆಲ್ಲ ಒಂದು ಕಡೆ ನೋಡಿಕೊಂಡು, ಮನೆ ನೋಡಿಕೊಂಡು, ಗಂಡನನ್ನು ನೋಡಿಕೊಂಡು, ಇನ್ನೊಂದು ಕಡೆ ಹಣವನ್ನು ಜಾಗ್ರತೆಯಿಂದ ಕೂಡಿಡುವ ವಿಷಯಗಳು, ಅತ್ತೆ ಮಾವನವರು ಕೊಟ್ಟ ಆಸ್ತಿಗಳು, ಅವುಗಳ ಮೇಲೆ ಜಮೀನನ್ನು ಅಣ್ಣಂದಿರ ಸಹಾಯದಿಂದ ಲೀಸ್ಗಳಿಗೆ ಕೊಡುತ್ತಾ, ಇನ್ನೊಂದು ಕಡೆ ಗಂಡ ತೆಗೆದುಕೊಂಡು ಬಂದ ಮೇಲಿನ ಹಣದಿಂದ ಆಗಲಿ ಸ್ಯಾಲರಿಯಿಂದಾಗಲಿ ಸಂಸಾರವನ್ನು ಜಾಗ್ರತೆಯಿಂದ ನಡೆಸಿ ಮಕ್ಕಳ ಹೆಸರ ಮೇಲೆ ಲ್ಯಾಂಡ್ಗಳನ್ನು ತೆಗೆದುಕೊಂಡಳು. ಸ್ವಲ್ಪ ಹಣವನ್ನು ಕ್ಯಾಶ್ ಆಗಿ ಜಾಗ್ರತೆ ಮಾಡಿದಳು ಅವರ ಎಜುಕೇಷನ್ಗೋಸ್ಕರ. ಅವರಿಗೆ ಇನ್ಶೂರೆನ್ಸ್ ಮಾಡಿಸುವುದು ಹಾಗೆ ಎಲ್ಲ. ಒಬ್ಬ ಗಂಡಸು ಹೇಗೆ ಅವರ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನೋಡಿಕೊಳ್ಳುತ್ತಾನೋ ಆ ಮನೆಗೆ ಆಕೆಯೇ ಹೆಂಗಸು ಗಂಡಸು ಆಗಿ ಎಲ್ಲ ಮಾಡಿಕೊಂಡು ಕಾಲಚಕ್ರ ಪ್ರವಾಹದಲ್ಲಿ ಮೊದಲು ದೊಡ್ಡ ಮಗ ಓದು ಮುಗಿದಿದೆ. ದೊಡ್ಡ ಮಗ ಓಪನ್ ಆಗಿ ಹೇಳಿದನು, ಅಮ್ಮ ನಾನು ಇಂಜಿನಿಯರಿಂಗ್ ಮಾಡುತ್ತೇನೆ ಎಂದು. ಅವರ ರೇಂಜಿಗೆ ತಕ್ಕಂತೆ ದೊಡ್ಡ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಬರೆದುಕೊಂಡನು. ಸುರೇಶ್ಗೆ ಸೀಟ್ ಬಂದಿತು. ಬಂದ ನಂತರ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ತುಂಬ ದೊಡ್ಡ ಮೆಟ್ರೋ ಸಿಟಿಯಲ್ಲಿ MNCಯಲ್ಲಿ ದೊಡ್ಡ ಉದ್ಯೋಗ ಬಂದಿದೆ. ಇನ್ನು ಅಲ್ಲೇ ಇರಬೇಕು. ಆದ್ದರಿಂದ ದೊಡ್ಡ ಮಗನಿಗೆ ಮದುವೆ ಮಾಡೋಣ ಎಂದು ಆಕೆ ತೀರ್ಮಾನ ತೆಗೆದುಕೊಂಡಳು. ಯಾಕೆಂದರೆ ಮಗಳು 2 ಗಂಡು ಮಕ್ಕಳ ನಂತರ ಹುಟ್ಟಿದಳು. ಮಗಳ ಬಗ್ಗೆ ಆಲೋಚಿಸುತ್ತಾ ಕುಳಿತುಕೊಂಡರೆ ಮಗನ ಲೈಫ್ ಅನವಸರವಾಗಿ ಈಗ ಟೈಮ್ ವೇಸ್ಟ್ ಮಾಡಿ ಬೇರೆ ಬೇರೆ ಅಭ್ಯಾಸಗಳಿಗೆ ಆಕೆಯೇ ಬಾಗಿಲು ತೆರೆದಂತೆ ಆಗುತ್ತದೆ ಎಂದು ಹೊರಗಡೆ ಸಂಬಂಧ ಹುಡುಕಬೇಕಾದ ಅವಸರ ಇಲ್ಲ. ಭೂಮಿಕಾ ಅಣ್ಣಂದಿರಲ್ಲಿ ಒಬ್ಬ ಅಣ್ಣನ ಮಗಳು ಭೂಮಿಕಾ ಸೋದರ ಸೊಸೆ ರೇಖಾ. ಆತನಿಗೊಬ್ಬನಿಗೆ ಮಗಳು ಇದ್ದಾಳೆ. ಆದ್ದರಿಂದ ನನ್ನ ಮಗಳನ್ನು ನೀನು ಸೊಸೆ ಮಾಡಿಕೋ ಅಮ್ಮ ತಂಗಿ ಎಂದು ಚಿಕ್ಕವಗಳಿಂದಲೂ ಅವರು ಅನ್ನುತ್ತಿದ್ದ ಮಾತು. ದೊಡ್ಡವನಾದ ಮೇಲೆ ಸುರೇಶ್ ಯಾರನ್ನೂ ಪ್ರೀತಿಸಲಿಲ್ಲ.
ರೇಖಾ ಇಂಜಿನಿಯರಿಂಗ್ ಓದಿಕೊಂಡಿದ್ದಾಳೆ. ಯಾರನ್ನೂ ಪ್ರೀತಿಸಿಲ್ಲ. ಇವರಿಬ್ಬರೇ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿದ ನಂತರ ಇವರಿಬ್ಬರಿಗೆ ಘನವಾಗಿ ಮದುವೆ ಜವಾಬ್ದಾರಿಗಳನ್ನೆಲ್ಲ ಆಕೆಯೇ ತೆಗೆದುಕೊಂಡು ಅಣ್ಣಂದಿರ ಸಹಾಯದಿಂದ ಮದುವೆ ನಡೆಸಿದಳು. ಮದುವೆಯಾದ ನಂತರ ದೊಡ್ಡ ಮಗನನ್ನು ದೊಡ್ಡ ಸೊಸೆಯನ್ನು ಅವರು ಯಾವ ಊರಿನಲ್ಲಿ ಉದ್ಯೋಗ ಇದೆಯೋ ಅಲ್ಲಿಯೇ ಆಕೆ ಹೋಗಿ ಅಲ್ಲಿ ಒಂದು ಮನೆ ತೆಗೆದುಕೊಂಡು ಒಂದು ಕಾರು ತೆಗೆದುಕೊಟ್ಟು ಅಲ್ಲಿಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಟ್ಟು ದೊಡ್ಡ ಮಗನನ್ನು ದೊಡ್ಡ ಸೊಸೆಯನ್ನು ಬೇರೆ ಸಂಸಾರ ಇಟ್ಟಿಸಿದಳು. ಸೊಸೆ ಸಹ ಮಗನ ಆಫೀಸ್ಗೆ ಹೋಗುತ್ತಾ ಈಗಲೇ ಮಕ್ಕಳು ಬೇಡ ಅಂದುಕೊಳ್ಳುತ್ತಿದ್ದೇವೆ ಅಂದರೆ ಅದು ನಿಮ್ಮ ಇಷ್ಟ ಎಂದು ಹೇಳಿದಳು. ಮಕ್ಕಳ ಲೈಫಲ್ಲಿ ಸಹ ಆಕೆ ಮೂಗು ತೂರಿಸುವುದಿಲ್ಲ. ಅಲ್ಲದಿದ್ದರೆ ದೊಡ್ಡ ಮಗನಿಗೆ ಹೇಳಬೇಕಾಗಿರುವುದು ಮಾತ್ರ ಹೆಂಡತಿಯ ಜೊತೆ ಹೇಗೆ ಇರಬೇಕು ಹೇಳಿ, ಸೋದರ ಸೊಸೆ ಆದ್ದರಿಂದ ಗಂಡನ ಜೊತೆ ಹೇಗೆ ಇರಬೇಕು ಹೇಳಿ ಬಂದು ಬಿಟ್ಟಳು. ಆಕೆ ಇಲ್ಲಿಗೆ ದೊಡ್ಡ ಮಗನ ಲೈಫ್ ಸೆಟ್ ಆಗಿ ಹೋಗಿದೆ. ಆನಂತರ ಎರಡನೇ ಮಗ ಸಹ ಇಂಜಿನಿಯರಿಂಗ್ ಪೂರ್ತಿಯಾಗಿ ಜಾಬ್ ಬಂದಿದೆ ಬೇರೆ ಸಿಟಿಯಲ್ಲಿ. ಮದುವೆ ಮಾಡಿಕೊಳ್ಳುವಿಯಂತೆ ಬಾ. ಮತ್ತೆ ನಿನ್ನ ವಿಷಯ ಏನು? ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ ಅಂದರೆ ನಾನು ಈಗಲೇ ಮದುವೆ ಮಾಡಿಕೊಳ್ಳುವುದಿಲ್ಲ ಅಮ್ಮ. ನನ್ನದು ಇಂಜಿನಿಯರಿಂಗೇ ಅಲ್ವಾ ಆಗಿದ್ದು. ನಾನು ಇನ್ನೂ PG ಓದಬೇಕು ಅಂದುಕೊಳ್ಳುತ್ತಿದ್ದೇನೆ ಅಮ್ಮ. PG ಕಂಪ್ಲೀಟ್ ಆಗಿ ಇನ್ನು ಜಾಬ್ನಲ್ಲಿ ಎಕ್ಸ್ಪೀರಿಯನ್ಸ್ ಬಂದರೆ ನನಗೆ ಪ್ರಮೋಷನ್ ಬರುತ್ತದೆ ಅಮ್ಮ ಎಂದು ಹೇಳಿದನು. ಸರಿ, ಕೆರಿಯರ್ ಬಗ್ಗೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾನೆ, ಡಿಸ್ಟರ್ಬ್ ಮಾಡಬಾರದು ಎಂದು ಸುಮ್ಮನಾದಳು. ಅಷ್ಟರಲ್ಲಿ ಮಗಳು ಏನೂ ಅಷ್ಟೊಂದು ಪ್ರಯೋಜಕಳಲ್ಲ. ಮಗಳೇನು ಅಷ್ಟೊಂದು ಓದಿಲ್ಲ. ಇದ್ದಿದ್ದರಲ್ಲಿಯೇ ನೆಮ್ಮದಿಯಾಗಿ ಇರುವ ಹುಡುಗಿ. ಆದ್ದರಿಂದ ಒಳ್ಳೆ ಸಂಬಂಧ ನೋಡಬೇಕು, ಶ್ರೀಮಂತರ ಸಂಬಂಧಕ್ಕೆ ಕೊಡಬೇಕು. ಹೆಣ್ಣು ಮಗು ತವರು ಮನೆಯ ಕಡೆಗೆ ಹಿಂದಕ್ಕೆ ತಿರುಗಿ ನೋಡಬಾರದು. ಅಣ್ಣಂದಿರಾದರೂ ಸರಿ ಅವರ ಹತ್ತಿರಕ್ಕೆ ಏನು ಕಡಿಮೆಯಾಗಿ ಬರಬಾರದು ಅಂದುಕೊಳ್ಳುವ ತಾಯಿ ಆಕೆ. ಅದಕ್ಕೆ ತಕ್ಕಂತೆ ಅಣ್ಣಂದಿರ ಸಹಾಯದಿಂದ ಒಂದು ಸಂಬಂಧ ನೋಡಿದಳು. ಹುಡುಗನ ಹೆಸರು ರಂಜಿತ್. ಆ ಹುಡುಗ ಡಾಕ್ಟರ್. ಅವರ ತಂದೆ ತಾಯಿಗೆ ಒಬ್ಬನೇ ಮಗ. ದೊಡ್ಡ ಹಾಸ್ಪಿಟಲ್ ಇಟ್ಟುಕೊಂಡಿದ್ದಾನೆ. ತುಂಬ ಒಳ್ಳೆಯ ಹುಡುಗ ಎಂದು ಇವರ ಎಂಕ್ವೈರಿಯಲ್ಲಿ ತಿಳಿಯಿತು. ಅವರ ವರದಕ್ಷಿಣೆ ಏನು ಎಕ್ಸ್ಪೆಕ್ಟ್ ಮಾಡುತ್ತಿಲ್ಲ. ಆದರೂ ಆಕೆ ಮಾತ್ರ ನಾಳೆ ಬೆಳಗ್ಗೆ ಭಾಗಗಳು ಆಸ್ತಿಗಳು ಎಂಬ ಲೆಕ್ಕಗಳು ಬರುತ್ತವೆ ಎಂದು ಮಗಳಿಗೆ ಇಡಬೇಕಾಗಿರುವುದೆಲ್ಲ ಇಟ್ಟು ಮಗಳಿಗೆ ಮದುವೆ ನಡೆಸಿ ಅತ್ತೆಯವರ ಮನೆಗೆ ಕಳುಹಿಸಿದಳು. ಮಗಳು ಅತ್ತೆ ಮಾವ ಅವರಿಗೆ ಒಬ್ಬನೇ ಮಗ ಆದ್ದರಿಂದ ಜೊತೆಯಲ್ಲಿ ಇರುವ ಸಂಸಾರನೇ. ಅತ್ತೆ ಮಾವ ಅವರು ತುಂಬ ಒಳ್ಳೆಯವರು. ಸುಮಾ ಅನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಾರೆ. ರಂಜಿತ್ ತುಂಬ ಒಳ್ಳೆಯವನು. ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಹೀಗೆ ಮಗಳ ಜೀವನ ಸಹ ಸೆಟಲ್ ಆಗಿದೆ. ಇನ್ನು ಎರಡನೇ ಮಗನದು ಹಾಗೆ PG ಕಂಪ್ಲೀಟ್ ಆಗಿ ಪ್ರಮೋಷನ್ ಬಂದು ಮಗನಿಗೆ ಸ್ಯಾಲರಿ ಬೆಳೆದಿದೆ. ಪ್ರಕಾಶ್, ಮತ್ತೆ ಈಗ ಏನನ್ನುತ್ತೀಯಾ ನಿನ್ನ ಬಗ್ಗೆ ಎಂದು ಕೇಳಿದರೆ, ನಾನು ನನ್ನ ಕಾಲೇಜಿನಲ್ಲಿಯೇ ಒಬ್ಬ ಹುಡುಗಿ ಜೂನಿಯರ್, ನನಗಿಂತ 2 ವರ್ಷ ಚಿಕ್ಕವಳು. ಅಂಕಿತಾ ಅನ್ನುವ ಹುಡುಗಿಯನ್ನು ನಾನು ಪ್ರೀತಿಸಿದ್ದೇನೆ. ಆಕೆಯನ್ನೇ ನಾನು ಮದುವೆ ಮಾಡಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದೇನೆ ಎಂದ ನಂತರ ಕರೆದುಕೊಂಡು ಬಾ ಆ ಹುಡುಗಿಯನ್ನು ಮತ್ತೆ ಅವರ ತಂದೆ ತಾಯಿಯನ್ನು ಎಂದು ಅಂದಳು. 2-3 ಬಾರಿ ಬಂದಿದ್ದಾಳೆ ಅಂಕಿತಾ ಇವರ ಮನೆಗೆ. ಅಂಕಿತಾಗೆ ಅವರ ತಂದೆ ತಾಯಿ ಇಲ್ಲ. ಅವರ ನೆಂಟರ ಮನೆಯಲ್ಲಿ ಬೆಳೆದಿದ್ದಾಳೆ ಎಂದು ಅವರ ಏನೋ ಬೆಳೆಸಬೇಕಲ್ವಾ ಎಂದು ಆಕೆಯ ತಂದೆ ತಾಯಿಯ ಹಣ ಇದ್ದಾವೆ. ಆದ್ದರಿಂದ ಆ ಹಣವನ್ನು ಫೀಸ್ ಕಟ್ಟಿ ಓದಿಸಿ ಬೆಳೆಸಿದರು. ಆನಂತರ ಯಾವ ಜವಾಬ್ದಾರಿಗಳು ಅವರು ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿ ಇಲ್ಲ ಎಂದು ಆ ಹುಡುಗಿ ಹೇಳಿದಳು. ನಿಜಕ್ಕೆ ದೊಡ್ಡ ಸೊಸೆ ಸೋದರ ಸೊಸೆ ಆದರೂ ಎಲ್ಲರ ಪ್ರೀತಿಯನ್ನು ಪಡೆದಿದ್ದಾಳೆ. ಅಂಕಿತಾ ಚಿಕ್ಕವಳಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಾಳೆ ಅನ್ನುವುದರಿಂದ ಭೂಮಿಕಾಗೆ ಚಿಕ್ಕ ಸೊಸೆಯೆಂದರೆ ಪ್ರತ್ಯೇಕವಾದ ಅಭಿಮಾನ, ಪ್ರೀತಿ ಸಹ. ಆ ಹುಡುಗಿ ಎಂದರೆ, ಆ ಹುಡುಗಿಯ ಒಳ್ಳೆಯತನ ಎಂದರೆ ಆಕೆಗೆ ತುಂಬ ಗೌರವ. ಅಂಕಿತಾ ತುಂಬ ಸೌಮ್ಯವಂತಳು, ತುಂಬ ಸೆನ್ಸಿಟಿವ್. ಗಟ್ಟಿಯಾಗಿ ಮಾತನಾಡುವ ಹುಡುಗಿ ಅಲ್ಲ. ನೋಡುವುದಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಇಂಜಿನಿಯರಿಂಗ್ ಓದಿಕೊಂಡಿದ್ದಾಳೆ. ತುಂಬ ಹೊಂದಿಕೊಳ್ಳುವ ಹುಡುಗಿ. ಮನೆಯ ಕೆಲಸ, ಅಡಿಗೆಯ ಕೆಲಸ ನನಗೆ ಬರುತ್ತದೆ ಆಂಟಿ ಎಂದರೆ ನಕ್ಕಳು ಆಕೆ. ಹಾಗೆ ಆನಂತರ ಪ್ರಕಾಶ್ಗೆ ಅಂಕಿತಾಗೆ ಆಕೆ ತಂದೆ ತಾಯಿಯಾಗಿ ಅವರ ನೆಂಟರು ನಮಗೆ ಸಂಬಂಧ ಇಲ್ಲ ಎಂದು ಹೇಳಿದರೂ ಅವರನ್ನು ಕರೆದುಕೊಂಡು ಬಂದು ತುಂಬ ಗ್ರ್ಯಾಂಡ್ ಆಗಿ, ನಿಜ ಹೇಳಬೇಕೆಂದರೆ ದೊಡ್ಡ ಮಗಳ ಮದುವೆಗಿಂತ ಗ್ರ್ಯಾಂಡ್ ಆಗಿ ಪ್ರಕಾಶ್ಗೆ ಮದುವೆ ನಡೆಸಿದಳು ಅಂಕಿತಾ ಜೊತೆ. ಆನಂತರ ಪ್ರಕಾಶ್ಗೆ ಯಾವ ಊರಿನಲ್ಲಿ ಜಾಬ್ ಇದೆಯೋ ಅದೇ ಊರಿನಲ್ಲಿ ದೊಡ್ಡ ಮಗನಿಗೆ
ಹೇಗೆ ಎಲ್ಲ ತೆಗೆದುಕೊಟ್ಟಳೋ ಹಾಗೆ ಮನೆ, ಕಾರ್, ಅವರಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಟ್ಟು ಸೊಸೆಯನ್ನು ಜಾಗೃತಿಯಾಗಿ ಇರಮ್ಮ ಎಂದು, ಗಂಡನ ಜೊತೆ ಹೇಗೆ ಇರಬೇಕು ಎಂದು ಒಬ್ಬ ತಾಯಿ ಹೇಳಿದಂತೆ ಹೇಳುತ್ತಿದ್ದೇನೆ ಎಂದು ಹೇಳಿ, ಮಗನಿಗೆ ಹೆಂಡತಿಯ ಜೊತೆ ಹೇಗೆ ಇರಬೇಕೆಂದು ಹೇಳಿ ಆಕೆ ತಿರುಗಿ ಬಂದು ಬಿಟ್ಟಳು. ಹೀಗೆ ಮಕ್ಕಳ ಲೈಫ್ ಸೆಟಲ್ ಆಗಿದೆ ಎಂದು ಆಕೆಯ ಮನಸ್ಸು ಪ್ರಶಾಂತವಾಯಿತು. ಆಗ ಇನ್ನು ಎರಡನೇ ಮಗ ಪ್ರಕಾಶ್ ವಿಷಯಕ್ಕೆ ಬಂದರೆ, ಪ್ರಕಾಶ್ ಹೆಂಡತಿ ಅಂಕಿತಾ, ನಾನು ಜಾಬ್ಗೆ ಬರುತ್ತೇನೆ ಎಂದು ಕೇಳಿದಳು. ಅಂಕಿತಾ, ಬೇಡ, ನೀನು ಸೆನ್ಸಿಟಿವ್, ನೀನು ತುಂಬ ಅಮಾಯಕಳು, ನೀನು ಸ್ಟ್ರೆಸ್ಗಳು, ಟೆನ್ಷನ್, ವರ್ಕ್ ಬರ್ಡನ್ಸ್ ತೆಗೆದುಕೊಳ್ಳುವುದಿಲ್ಲ, ನೀನು ಜಾಬ್ ಮಾಡಲು ಆಗುವುದಿಲ್ಲ, ನೀನು ಮನೆಯಲ್ಲೇ ಇರು, ನಿನಗೆ ಏನು ಬೇಕಾದರೂ ಆನ್ಲೈನ್ ಆರ್ಡರ್ ಮಾಡಿಕೋ, ಎಲ್ಲ ತೆಗೆದುಕೊಂಡು ಬಂದು ಮನೆಯ ಮುಂದೆ ಇಡುತ್ತಾರೆ, ಮನೆಯಲ್ಲಿ ಕೆಲಸದವರು ಇದ್ದಾರೆ ಅಲ್ವಾ, ಅಡಿಗೆ ಮಾತ್ರ ನೀನು ಮಾಡಿಕೋ ಎಂದು ಪ್ರಕಾಶ್ ಅಂಕಿತಾನ್ನು ಡಿಸೈಡ್ ಮಾಡಿ ಹೌಸ್ ವೈಫ್ ಆಗಿ ಇದ್ದು ಹೋಗು ಎಂದನು. ಅಂಕಿತಾ ನಿಜವಾಗಿಯೂ ತುಂಬ ಸೌಮ್ಯವಂತಳು. ಜಗಳ ಮಾಡುವುದು, ಆರ್ಗ್ಯುಮೆಂಟ್ಸ್ ಮಾಡುವುದು ಇಂತಹವು ಮಾಡುವುದಿಲ್ಲ. ಈಗ ಅಲ್ಲದಿದ್ದರೂ ನಾಳೆಯಾದರೂ ಪ್ರೆಗ್ನೆನ್ಸಿ ಎಂದು, ಮಕ್ಕಳೆಂದು ಹೇಗೋ ಜಾಬ್ ಡ್ರಾಪ್ ಆಗುತ್ತಾ ಬರಬೇಕು. ಅದಕ್ಕೆ ಬದಲು ಬೇರೆ ಯಾವುದಾದರೂ ಆಕೆಗಿರುವ ಕುಕಿಂಗ್ ಫ್ಯಾಷನ್ ಜೊತೆನೋ, ಇಲ್ಲದಿದ್ದರೆ ಟೈಲರಿಂಗ್ ಬರುತ್ತದೆ, ಆದ್ದರಿಂದ ಯಾವುದಾದರೂ ಬೇರೆ ಬ್ಲೌಸ್ಗಳ ಮೇಲೆ ವರ್ಕ್ ಮಾಡಿಸುವುದು, ಇಂತಹ ಫ್ಯೂಚರಲ್ಲಿ ಯಾವುದೋ ಒಂದು ಇಟ್ಟುಕೊಳ್ಳಬಹುದೆಂದು ಈಗ ಇದ್ದು ಹೋದಳು ಅಂಕಿತಾ. ಇವರ ಮನೆಯ ಪಕ್ಕನೇ ಮತ್ತೊಂದು ಮನೆ ಇದೆ. ಅವರ ಗಂಡ ಆಫೀಸ್ಗೆ ಹೋದ ನಂತರ ಆ ಹುಡುಗಿ ಹೌಸ್ ವೈಫ್ ಆದ್ದರಿಂದ ಒಂದು ದಿನ ಇವರಿಬ್ಬರಿಗೆ ಪರಿಚಯ ಆದಳು. ಇನ್ನು ಪ್ರಕಾಶ್ ಆಫೀಸ್ಗೆ ಹೊರಟು ಹೋದ ನಂತರ ಅಂಕಿತಾ ಮನೆಯಲ್ಲಿ ಇನ್ನೇನು ಕೆಲಸ ಇರುತ್ತದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಆಗಿ ಹೋಗಿ ಪ್ರಕಾಶ್ ಬಾಕ್ಸ್ ಸಹ ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಕೆಲಸದ ಹುಡುಗಿ ಸಹ ಕೆಲಸ ಮುಗಿಸಿಕೊಂಡು ಹೊರಟು ಹೋಗುತ್ತಾಳೆ. ಸ್ವಲ್ಪ ಹೊತ್ತು ಟಿವಿ ನೋಡಿ ಪಕ್ಕದ ಮನೆ ಹುಡುಗಿ ಕೆಲಸ ಮುಗಿದು ಹೋದ ನಂತರ ಒಂದು ದಿನ ಇವರ ಮನೆಯಲ್ಲಿ, ಒಂದು ದಿನ ಅವರು ಮನೆಯಲ್ಲಿ ಕುಳಿತುಕೊಂಡು ಅರ್ಧ ಗಂಟೆನೋ 1 ಗಂಟೆನೋ ಇಬ್ಬರು ಮಾತುಗಳು ಹೇಳಿಕೊಳ್ಳುವುದು ಅಂಕಿತಾಗೆ ಅಭ್ಯಾಸ ಆಗಿ ಹೋಗಿದೆ. ಹೀಗೆ 2-3 ತಿಂಗಳುಗಳು ಕಳೆದು ಹೋದ ನಂತರ ಒಂದು ದಿನ ಪಕ್ಕದ ಮನೆಯಿಂದ ಜೋರು ಜೋರಾಗಿ ಕಿರುಚುವ ಸೌಂಡ್ ಕೇಳಿಸುತ್ತಿದೆ. ಏನಾಯಿತು, ಇಷ್ಟು ಜೋರಾಗಿ ಕೂಗುಗಳು ಕೇಳಿಸುತ್ತಿದ್ದಾವೆ ಎಂದು ಅಂಕಿತಾ ಹೋಗಿ ಪಕ್ಕದ ಮನೆಯವರ ಬಾಗಿಲಿನ ಹತ್ತಿರ ನಿಂತುಕೊಂಡರೆ, ಪಕ್ಕದ ಮನೆಗೆ ಹುಡುಗಿ ಗಂಡನ ಶರ್ಟ್ ಹಿಡಿದುಕೊಂಡು ಕೇಳುತ್ತಿದ್ದಾಳೆ, ಜೋರಾಗಿ ಅಳುತ್ತಾ. ಆ ಹುಡುಗಿಯವರ ಅತ್ತೆ ಮಾವ, ತಂದೆ ತಾಯಿ, ಬಂಧುಗಳು ಎಲ್ಲರೂ ಇದ್ದಾರೆ ಮನೆಯಲ್ಲಿ. ನಡೆದ ವಿಷಯ ಅಂಕಿತಾಗೆ ತಿಳಿಯಿತು. ಅದು ಏನೆಂದರೆ, ಪಕ್ಕದ ಮನೆಯ ಹುಡುಗಿಯ ಗಂಡ ಯಾರ ಜೊತೆನೋ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ. ಆ ವಿಷಯ ಆ ಹುಡುಗಿಗೆ ತಿಳಿದು ಕೇಳುವುದರ ಹೊತ್ತಿಗೆ ಭಯ ಬೀಳಬೇಕಾದ ಆಕೆಯ ಗಂಡ ಆಕೆಗೆ ಎದುರು ತಿರುಗಿದನು. ಈ ವಿಷಯ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗಿ ಆ ಕಡೆ ಗಂಡನ ಮನೆಯವರು, ಈ ಕಡೆ ತವರು ಮನೆಯವರು, ಬಂಧುಗಳು, ನೆಂಟರು ಎಲ್ಲರೂ ಬಂದಿದ್ದಾರೆ ಪಂಚಾಯಿತಿಗೆ. ಅವರು ಹುಡುಗಿಯ ಕಡೆ ಮಾತನಾಡುತ್ತಾರೆ ಅಂದುಕೊಂಡರೆ, ತವರು ಮನೆಯವರೇನೋ ಕೊಟ್ಟ ವರದಕ್ಷಿಣೆಯನ್ನು, ಹುಟ್ಟಿರುವ ಮಕ್ಕಳ ಬಗ್ಗೆ ಎಂದು ಮಾತನಾಡುತ್ತಾ, ಹೇಗೆ ಮಗಳನ್ನು ಅಳಿಯನಿಂದ ಬೇರೆ ಮಾಡುತ್ತೇವೆ, ಹೊಂದಿಕೊಂಡು ಹೋಗು ಎಂದು. ಗಂಡಸರು ಅಂದ ಮೇಲೆ ಸ್ವಲ್ಪ ಜನ ಹೀಗೆ ಇರುತ್ತಾರೆ ಎಂದು, ಯಾವ ಗಂಡಸು ತಪ್ಪು ಮಾಡುತ್ತಿಲ್ಲ ಎಂದು ಆ ಹುಡುಗಿಯ ಬಾಯಿ ಮುಚ್ಚಿಸಿಬಿಟ್ಟರೆ, ಇನ್ನು ಡೈರೆಕ್ಟಾಗಿ ಅತ್ತೆಯವರಾದರೆ ಆಕೆಯು ಒಬ್ಬ ಹೆಂಗಸು ಅನ್ನುವ ವಿಷಯ ಮರೆತು, ಆಕೆಗೆ ಸಹ ಒಬ್ಬ ಮಗಳು ಇದ್ದಾಳೆ ಎಂಬ ವಿಷಯ ಪಕ್ಕಕ್ಕೆ ಇಟ್ಟು, ಏನೇ ಅಷ್ಟೊಂದು ಜೋರಾಗಿ ಮಾತನಾಡುತ್ತಿದ್ದೀಯಾ, ಏನು, ಬೆಳಿಗ್ಗೆಯಿಂದ ನನ್ನ ಮಗ ಸಾಯಂಕಾಲದ ತನಕ ಆಫೀಸ್ಗೆ ಹೋಗಿ ಬರುತ್ತಾನೆ, ಅವನಿಗೆ ಬೇಕಾಗಿರುವುದು ಏನೋ ನೀನು ಕೊಡದಿದ್ದರೇನೇ ಅಲ್ವಾ, ನನ್ನ ಮಗ ಹೊರಗಡೆ ನೋಡಿಕೊಳ್ಳುತ್ತಾನೆ, ಅಂಥವಾಗ ಬಾಯಿ ಮುಚ್ಕೊಂಡು ಇರಬೇಕು, ಅವನೇನಾದರೂ ಕರೆದುಕೊಂಡು ಬಂದು ಮನೆಯಲ್ಲಿ ನಿನ್ನ ಜೊತೆನೇ ಪಕ್ಕದ ರೂಮಿನಲ್ಲಿ ಇಟ್ಟಿದ್ದಾನಾ ಏನು. ಹೆಣ್ಣು ತಿರುಗಾಡಿ ಕೆಡುತ್ತಾಳೆ, ಗಂಡಸು ತಿರುಗಾಡದೆ ಕೆಡುತ್ತಾನೆ ಅನ್ನುತ್ತಾರೆ. ಅವನ ಹತ್ತಿರ ನಿನಗೆ ಅಷ್ಟೊಂದು ಕಷ್ಟ ಆಗುತ್ತಿದ್ದರೆ ಡೈವರ್ಸ್ ಕೊಟ್ಟು ಬಿಡು, ನಿನ್ನ ಮುಖದ ಮೇಲೆ ಎಷ್ಟೋ ಅಷ್ಟು ಬಿಸಾಕುತ್ತೇವೆ, ಮತ್ತೆ ನಮ್ಮ ಮಗನಿಗೆ ಇನ್ನೊಂದು ಸಂಬಂಧ ನೋಡಿ ಮದುವೆ ಮಾಡಿ ಯಾವ ಫಾರಿನ್ಗೋ ಕಳುಹಿಸುತ್ತೇವೆ. ಬಾಯಿ ಮುಚ್ಚಿಕೊಂಡು ಬಿದ್ದಿರುತ್ತೀಯ, ಕಾಲುಗಳ ಹತ್ತಿರ ಬಿದ್ದಿರು, ನಿನಗೆ ಒಬ್ಬ ಮಗ ಇದ್ದಾನೆ ಎಂಬ ವಿಷಯ ಮರೆತು ಹೋಗಬೇಡ. ಹಾಗೆ ಆಗುವುದಿಲ್ಲ ಅನ್ನುತ್ತೀಯಾ, ಡೈವರ್ಸ್ ಕೊಟ್ಟು ಬಿಡು. ಯಾವ ಗಂಡಸು ತಪ್ಪು ಮಾಡುತ್ತಿಲ್ವಾ, ಗಂಡಸಿನ ಜನ್ಮ ಹಕ್ಕು ತಪ್ಪು ಮಾಡುವುದು. ಗಂಡ ಆಗಿದ್ದಕ್ಕೆ ಹೆಂಡತಿ ಜೊತೆನೇ ಸಂಸಾರ ಮಾಡಬೇಕು ಎಂದು ಯಾವ ರಾಜ್ಯಾಂಗದಲ್ಲಿ ಬರೆದಿಟ್ಟಿದ್ದಾರೆ.
ಯುಗ ಯುಗಾಂತರಗಳಲ್ಲಿ ಸಹ ಗಂಡಸರೆಂದರೆ ಒಬ್ಬರನ್ನಲ್ಲ 100 ಜನದ ಜೊತೆ ತಿರುಗಬಹುದು. ಅದೇ ಕೆಲಸ ನಾನು ಮಾಡಿದರೆ ಕತ್ತರಿಸಿ ಬಿಡುತ್ತೇವೆ. ಯಾವ ಹೆಣ್ಣು ಮಾಡಿದ್ದಾಳೆ ಚರಿತ್ರೆಯಲ್ಲಿ ಹಾಗೆ? ಹೆಂಗಸರು ಯಾವಾಗಲೂ ಮನೆಯ ಒಳಗಡೆನೇ ಇರಬೇಕು. ಅಡುಗೆ ಮನೆಗೆ, ಬೆಡ್ರೂಮ್ಗೆ, ಮಕ್ಕಳನ್ನು ಹೆರುವುದಕ್ಕೆ, ಅವರೇನು ಮಾಡಿದರೂ ಬಾಯಿ ಮುಚ್ಚಿಕೊಂಡು ಇರುವುದಕ್ಕೆ ಪರಿಮಿತವಾಗಿರಬೇಕು ಎಂದು ಅಷ್ಟು ಮಾತುಗಳು ಅನ್ನುತ್ತಿದ್ದರೆ ಅವರ ತಂದೆ ತಾಯಿ ಏನೂ ಮಾತನಾಡುತ್ತಿಲ್ಲ. ಒಬ್ಬಳೇ ಎಲ್ಲರ ಕಡೆ ಮಾತನಾಡಿ ಸುಸ್ತಾಗಿ ಹೋದಳು. ಗಂಡ ಏನು ಮಾತನಾಡದೆ ಕುಳಿತುಕೊಂಡು ಇದ್ದು ಹೋದನು. ಅವರೆಲ್ಲರೂ ಮಾತನಾಡುತ್ತಿದ್ದಾರೆ. ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು ಏನೆಂದರೆ, ಈಗ ನೀನು ಈ ಸಂಬಂಧವನ್ನು ದೂರ ಮಾಡಿಕೊಂಡು ಹೋಗುತ್ತೀಯಾ ಅಮ್ಮ? ನಾಳೆ ಬೆಳಗ್ಗೆ ನೀನು ನಿನ್ನ ತವರು ಮನೆಗೆ ಹೊರಟು ಹೋದರೂ ನೀನು ಇನ್ನೊಬ್ಬನಿಗೆ 2ನೇ ಹೆಂಡತಿಯಾಗಿ ಹೋಗಬೇಕಾಗಿರುವುದೇ ಅಲ್ವಾ ಎಂದು ಹೇಳಿ ಅವರ ದಾರಿ ಹಿಡಿದುಕೊಂಡು ಅವರು ಹೊರಟು ಹೋದ ನಂತರ ಇದೆಲ್ಲ ಕೇಳಿಸಿಕೊಂಡ ಅಂಕಿತಾ ಆಶ್ಚರ್ಯಗೊಂಡು, ಯಾಕೆ ಮಾಡುತ್ತಾರೆ ಈ ಗಂಡಸರು ಹೀಗೆ ಎಂದು ಅರ್ಥ ಆಗಲಿಲ್ಲ. ಆ ನಂತರ ಹುಡುಗಿ ಬಂದು ಅಂಕಿತಾ ಕೈಗಳನ್ನು ಹಿಡಿದುಕೊಂಡು ಹತ್ತು ಬಿಟ್ಟಳು. ನನಗೆ ತಿಳಿದಿದೆ ಎಂದು ಬಹಿರಂಗವಾಗಿಯೇ ತಿರುಗಾಡಲು ಶುರು ಮಾಡಿದನು ಎಂದು ಅಂದಳು. ಅಂಕಿತಾ ಭಯ ಬೀಳುತ್ತಿಲ್ಲ. ನಾಳೆನೋ ನಾಳಿದ್ದೋ ಅವಳನ್ನು ಮನೆಗೆ ಕರೆದುಕೊಂಡು ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡಿದೆ ಅಲ್ವಾ ಎಲ್ಲರೂ ಹೇಗೆ ಮಾತನಾಡಿದರು? ಅಸಹ್ಯವಾಗುತ್ತಿದೆ ಈ ಜೀವನವೆಂದರೆ. ಬೇರೆ ಹೆಣ್ಣಿನ ಮೇಲೆ ಕೈ ಹಾಕಿ ಬರುವ ಗಂಡಸಿನ ಜೊತೆ ಸಂಸಾರ ಮಾಡಬೇಕೆಂದರೆ ನರಕವಾಗಿರುತ್ತದೆ ನನಗೆ. ಪ್ರತಿದಿನ ನೋವು ಪಡುವುದೇ ಆ ಹುಡುಗಿಯ ಜೀವನ. ಆ ಹುಡುಗಿ ದೂರ ಇಟ್ಟರೆ ಸುಮ್ಮನಿರುವುದಿಲ್ಲ. ಯಾಕೆ ನನಗೆ ಬದಲು ಬೇರೆ ಯಾರನ್ನಾದರೂ ಕರೆಸಿಕೊಳ್ಳುತ್ತೀಯಾ? ನಾನು ಆಫೀಸ್ಗೆ ಹೋದ ಮೇಲೆ ಎದ್ದು ಕೇಳುತ್ತಾನೆ. ಅದೇ ಕೆಲಸ ಆತ ಮಾಡುತ್ತಾ ಸಹ ಹೇಗೆ ಮಾತನಾಡುತ್ತಾನೋ ನೋಡಿದೆಯಾ? ಅವರ ತಾಯಿ ಪ್ರತಿದಿನ ಫೋನ್ ಮಾಡಿ ಎನ್ಕ್ವೈರಿ ಮಾಡುತ್ತಾ ವಿಡಿಯೋ ಕಾಲ್ ಮಾಡು ಎನ್ನುವುದು. ನಮ್ಮ ತವರು ಮನೆಯವರೇನು ಹೊಂದಿಕೊಂಡು ಹೋಗಮ್ಮ ಎನ್ನುವುದು. ನಾನು ಕಾಲೇಜಿಗೆ ಹೋಗುತ್ತಿದ್ದಾಗ ಏನೇನೋ ಸಾಧಿಸಬೇಕೆಂದು ಅಂದುಕೊಂಡೆ. ಆದರೆ ನೋಡಿದೆಯಾ ಜೀವನ ಹೇಗೆ ಆಗಿ ಹೋಗುತ್ತದೆಯೋ. ಹೆಣ್ಣು ಮಕ್ಕಳು ಎಂದು ಆ ಹುಡುಗಿ ಕಣ್ಣೀರು ಇಟ್ಟುಕೊಂಡಳು. ಮತ್ತೆ 3 ತಿಂಗಳ ನಂತರ ಆ ಹುಡುಗಿಯ ಗಂಡನದು ಗೌರ್ಮೆಂಟ್ ಜಾಬ್. ಆತನಿಗೆ ಟ್ರಾನ್ಸ್ಫರ್ ಪ್ರಮೋಷನ್ ಬಂದಿತೆಂದು ಹೊರಟು ಹೋಗುತ್ತಿದ್ದೇವೆ ಅಂಕಿತಾ. ಇನ್ನು ಅಲ್ಲಿಗೆ ಹೋದ ನಂತರ ಈ ಮಹಾನುಭಾವ ಹೇಗೆ ಇರುತ್ತಾನೋ. ಒಂದು ವೇಳೆ ಮಾಡಿದ್ದು ತಪ್ಪೆಂದು ಮಗುವಿನ ಮುಖ ನೋಡಿ ಮತ್ತೆ ಈಗ ನಾನು ಪ್ರೆಗ್ನೆಂಟ್ ಬದಲಾಗುತ್ತಾನೆ ಎಂಬ ಒಂದು ಚಿಕ್ಕ ಆಸೆ. ಇಲ್ಲ ಬದಲಾಗಲಿಲ್ಲ ಅಂದಿಕೋ, ನನ್ನ ಜೀವನವೆಲ್ಲ ಯಾರನ್ನು ತಂದು ನನ್ನ ಸವತಿಯನ್ನು ಮಾಡುತ್ತಾನೋ ಎಂದು ಭಯ ಬೀಳುತ್ತಾ ಬದುಕಬೇಕು. ನೀನು ಜಾಗ್ರತೆ ಎಂದು ಹೇಳಿ ಆ ಹುಡುಗಿ ಇರುವುದೇ ಬಾಡಿಗೆ ಮನೆಯಲ್ಲಿ. ಆದ್ದರಿಂದ ಆ ಮನೆಯನ್ನು ಖಾಲಿ ಮಾಡಿ ಅವರು ಹೊರಟು ಹೋದರು. ಆ ನಂತರ ಅಂಕಿತಾ ಒಬ್ಬಳೇ ಆಗಿ ಹೋದಳು. ಆಲೋಚನೆ ಮಾಡಿಕೊಳ್ಳುತ್ತಾ ಏನೋ ಈ ಹೆಣ್ಣು ಮಕ್ಕಳ ಜೀವನ ಅಂದುಕೊಳ್ಳುತ್ತಾ ಹೀಗೆ ದಿನಗಳು ಕಳೆದು ಹೋದವು. ಪ್ರಕಾಶ್ಗೆ ಅಂಕಿತಾಗೆ ಮದುವೆಯಾಗಿ ಫಸ್ಟ್ ಆ್ಯನಿವರ್ಸರಿ ಸಹ ಬಂದಿತು. ಆಗಾಗ ಮಧ್ಯದಲ್ಲಿ 1-2 ಬಾರಿ ಮಾತ್ರನೇ ಅತ್ತೆಯವರು ಮಾವನವರು ಕರೆದುಕೊಂಡು ಬಂದಿದ್ದಾಳೆ. ಆ ನಂತರ ಒಂದು ಬಾರಿ ಭಾವ ಹೊರಗೊತ್ತಿ, ಒಂದು ಬಾರಿ ಸುಮಾ ಮತ್ತು ಅವಳ ಗಂಡ ಬಂದು 2 ದಿನ ಇದ್ದು ಹೊರಟು ಹೋದರು. ಇವರು ಹೋಗಿ ಆಗಾಗ 2-3 ಬಾರಿ ಹೋಗಿ ಬಂದಿದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಯಾರ ಮನೆಗೂ ಯಾರು ಹೋಗುವುದು ಇರುವುದಿಲ್ಲ. ಮ್ಯಾರೇಜ್ ಆ್ಯನಿವರ್ಸರಿ ಸಹ ಇವರಿಬ್ಬರೇ ಸೆಲೆಬ್ರೇಟ್ ಮಾಡಿಕೊಂಡು ಟ್ರಿಪ್ಗೆ ಹೋಗಿ ಬಂದರು. ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿ ಗಿಫ್ಟ್ಗಳನ್ನು ಕೊರಿಯರ್ ಮಾಡಿಬಿಟ್ಟರು. ಆ ನಂತರ ಇದ್ದಕ್ಕಿದ್ದಂತೆ ಪ್ರಕಾಶ್ ಪ್ರವರ್ತನೆಯಲ್ಲಿ ಬದಲಾವಣೆ ಬರುವುದು ಅಂಕಿತಾ ಗಮನಿಸುವುದು ಶುರು ಮಾಡಿದಳು. ಮದುವೆಯಾದ ಹೊಸದರಲ್ಲಿ ಆಕೆಯನ್ನು ಆಗಾಗ ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದನು. ಈ ಮಧ್ಯೆ ಹೊರಗಡೆ ಕರೆದುಕೊಂಡು ಹೋಗೋದು ಬಿಟ್ಟುಬಿಟ್ಟಿದ್ದಾನೆ. ಏನಾದರೂ ಬೇಕೆಂದರೆ ಅದಕ್ಕೂ ಮುಂಚೆ ಬಾ ಸೂಪರ್ ಮಾರ್ಕೆಟ್ಗೆ ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಿದ್ದ ಗಂಡ ಈಗ ನೀನು ಹೊರಗಡೆ ಬರುವುದು ಬೇಕಾಗಿಲ್ಲ ಎಂದು ಆ ಹುಡುಗಿಯನ್ನು ಮನೆಗೆ ಪರಿಮಿತ ಮಾಡಿಬಿಟ್ಟನು. ನಿನಗೇನಾದರೂ ಬೇಕಾದರೆ ಆರ್ಡರ್ ಮಾಡಿಕೋ, ಆನ್ಲೈನ್ನಲ್ಲಿ ಬರುತ್ತದೆ. ಅದು ಬೇಡ ಅಂದರೆ ನಮ್ಮ ಕಾಲೋನಿಯಲ್ಲಿ ಟೆಂಪಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ಲೇ ಗ್ರೌಂಡ್ ಇದೆ, ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ಇದೆಯಲ್ವಾ, ಇಲ್ಲಿ ಒಬ್ಬ ಕೆಲಸದ ಹುಡುಗಿಯನ್ನು ಕಳುಹಿಸಿ ತರಿಸಿಕೋ ಎಂದು ಆ ಹುಡುಗಿಯನ್ನು 4 ಗೋಡೆಗಳ ಮಧ್ಯೆ ಪಂಜರದ ಗಿಳಿಯಂತೆ ಮಾಡಿಬಿಟ್ಟನು. ಅದೆಲ್ಲ ಒಂದು ವಿಷಯ. ಆದರೆ ಮಾರ್ನಿಂಗ್ ಬಾಕ್ಸ್ಗಳು ಇಡುತ್ತಿದ್ದಾಗ ಇನ್ನೊಂದು ಬಾಕ್ಸ್ ಸಹ ಪ್ಯಾಕ್ ಮಾಡು ಅನ್ನುವುದು. ಅದು ಅಲ್ಲದೆ ಗಂಡನಿಗೆ ಏನು ಇಷ್ಟನೋ ಏನು ಇಷ್ಟ ಇಲ್ಲವೋ ಒಬ್ಬ ಹೆಂಡತಿಗೆ ತಿಳಿಯುವುದಿಲ್ಲವಾ? ಅಷ್ಟು ವರ್ಷ ಪ್ರೀತಿಸಿದ ಅವರಿಗೆ ಆ ನಂತರ ಮದುವೆಯಾಗಿ 1 ವರ್ಷ ಸಂಸಾರ ಮಾಡುತ್ತಿರುವ ಹೆಂಡತಿಗೆ ತಿಳಿಯದೇ ಇರುತ್ತದೆಯಾ?
ಇಷ್ಟ ಇಲ್ಲದಿದ್ದರೂ ಈ ದಿನ ಅದು ಮಾಡು ಇದು ಮಾಡು ಎಂದು ಆತನೇ ತಂದು ನಾನ್ ವೆಜ್ಗಳಲ್ಲಿ ಹೊಸ ಹೊಸ ಅಡುಗೆಗಳನ್ನೆಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿ ಮಾಡು ಎಂದು ಹೇಳುವುದು, 2 ಬಾಕ್ಸ್ಗಳು ತೆಗೆದುಕೊಂಡು ಹೋಗುವುದು. ಬಹುಶಃ ಆಫೀಸ್ನಲ್ಲಿ ಫ್ರೆಂಡ್ಸ್ ಇರುತ್ತಾರೆ ಅಲ್ವಾ, ಟೀಮ್ನಲ್ಲಿ ಇರುವವರ ಜೊತೆಯೇ ಶೇರ್ ಮಾಡಿಕೊಳ್ಳುತ್ತಿದ್ದಾನೆ ಏನೋ ಅಂದುಕೊಂಡು ಬಾಕ್ಸಿಗೆ ಹಾಕಿಕೊಡುವುದು ಶುರು ಮಾಡಿದಳು. ಅದು ಪ್ರತಿದಿನದ ದಿನಚರಿ ಆಗಿ ಹೋಗಿದೆ ಗಂಡನಿಗೆ. ಆ ನಂತರ ತಿನ್ನದೇ ಇರುವುದು ಸಹ ಮಾಡು ಅನ್ನುತ್ತಿದ್ದಾನೆ ಎಂದರೆ, ಹೊಸದಾಗಿ ಯಾರಾದರೂ ಫ್ರೆಂಡ್ಸ್ ಯಾರಾದರೂ ತೆಗೆದುಕೊಂಡು ಬಂದು ಶೇರ್ ಮಾಡಿಕೊಂಡರೆ ಆ ಟೇಸ್ಟ್ ಇಷ್ಟ ಆಗಿದೆಯೇನೋ ಎಂದು ಅಂದುಕೊಂಡಳು. ಆಕೆ ಹೇಗೋ ತಿನ್ನುವುದಿಲ್ಲ, ಆದ್ದರಿಂದ ಆತ ಹೊಸದಾಗಿ ಅಭ್ಯಾಸ ಮಾಡಿಕೊಂಡಿದ್ದಾನೇನೋ ಅದಕ್ಕೆ ಮಾಡು ಅನ್ನುತ್ತಿದ್ದಾನೆ ಎಂದು ಆ ಹುಡುಗಿ ಕೇಳಿದ್ದೆಲ್ಲ ಮಾಡಿ ಇಡುತ್ತಿದ್ದಳು. ಆದರೆ ಗಂಡನಲ್ಲಿ ತುಂಬ ಥರವಾದ ಬದಲಾವಣೆಯನ್ನು ಗಮನಿಸಲು ಶುರು ಮಾಡಿದಳು ಅಂಕಿತಾ. ಅದರಲ್ಲಿ ಮೊದಲಿನದು, ರಾತ್ರಿ ಸಮಯ ಗಂಡ ಹೆಂಡತಿ ನಿದ್ದೆ ಮಾಡಿದ್ದಾಳೋ ಇಲ್ಲವೋ ಎಂದು ಕ್ರಾಸ್ ಚೆಕ್ ಮಾಡಿಕೊಂಡು ಆ ಕಡೆ ತಿರುಗಿಕೊಂಡು ಯಾರ ಜೊತೆನೋ ಫೋನ್ ಮಾತನಾಡುವುದು, ತುಂಬ ಸಲಿಗೆಯಿಂದ ಮಾತನಾಡುವುದು, ಅದು ಅಲ್ಲವೋ ಇದು ಅಲ್ಲವೋ ಎಂದು ಏನೇನೋ ಮಾತನಾಡುವುದು, ಬಾಲ್ಕನಿ ಒಳಗಡೆ ಫೋನ್ ಎತ್ತಿಕೊಂಡು ಹೋಗುವುದು, ಆನಂತರ ಬಾತ್ರೂಮ್ ಒಳಗಡೆ ಫೋನ್ ತೆಗೆದುಕೊಂಡು ಹೋಗುವುದು. ಅದಕ್ಕೂ ಮೊದಲು ಅಂಕಿತಾಗೆ ತಿಳಿದಿರುವ ಫೋನಿನ ಪಾಸ್ವರ್ಡ್ ಬದಲಾಗಿದೆ. ಅದಕ್ಕೂ ಮುಂಚೆ ಅಂಕಿತಾ ಥಂಬ್ ಪ್ರಿಂಟ್ ಇತ್ತು ಫೋನಿಗೆ, ಅದು ತೆಗೆದು ಬಿಟ್ಟಿದ್ದಾನೆ. ಅಂಕಿತಾ ಜೊತೆ ಓಪನ್ ಆಗಿ ಇಲ್ಲದೆ ಇರುವುದು, ಅಂಕಿತಾ ಜೊತೆ ಮಾತನಾಡುವುದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಅಂಕಿತಾ ಜೊತೆ ನಗುತ್ತಾ ಮಾತನಾಡುವುದು ಬಿಟ್ಟು ಬಿಟ್ಟಿದ್ದಾನೆ. ಆಕೆ ಪಕ್ಕದಲ್ಲಿ ಕುಳಿತುಕೊಂಡಿದ್ದರೆ ಆತ ಫೋನ್ನಲ್ಲಿ ಇರುತ್ತಾನೆ, ಇಲ್ಲದಿದ್ದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ಮಾಡುತ್ತಾ ಇರುತ್ತಾನೆ. ಅದೇ ಅಲ್ಲದೆ ಲ್ಯಾಪ್ಟಾಪ್ ಮುಂದಿಟ್ಟುಕೊಂಡು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿಕೊಳ್ಳುತ್ತಿದ್ದ ಹಾಗೆ ಡೋರ್ ಹಾಕು ಎಂದು ಒಳಗಡೆ ಡೋರ್ ಹಾಕಿಕೊಂಡು ಇರುತ್ತಾನೆ. ಇದಕ್ಕೂ ಮುಂಚೆ ಆಫೀಸ್ ವರ್ಕ್ ಮಾಡುತ್ತಿದ್ದಾಗ ಯಾವಾಗಲೂ ಡೋರ್ ಹಾಕಿಕೊಳ್ಳುತ್ತಿರಲಿಲ್ಲ. ಈಗ ಡೋರ್ ಹಾಕಿಕೊಂಡಾಗ ನೀನು ಹೋಗಿ ಏನಾದರೂ ಕೆಲಸ ಮಾಡಿಕೊ ಅನ್ನುವುದು, ಪರ್ಸನಲ್ ಸ್ಪೇಸ್ ಎಕ್ಸ್ಪೆಕ್ಟ್ ಮಾಡುವುದು, ಸ್ವಲ್ಪ ಹೊತ್ತು ನನ್ನೊಬ್ಬನನ್ನೇ ಬಿಟ್ಟು ಬಿಡು ಎಂದು ಕೇಳುವುದು, ಟಿವಿಯಲ್ಲೂ ಸಹ ಇಲ್ಲಿಯ ತನಕ ನೋಡದ ಹೊಸ ಹೊಸ ಚಾನೆಲ್ಸ್ ನೋಡುವುದು, ಲ್ಯಾಪ್ಟಾಪ್ನಲ್ಲಿ ನೋಡಬಾರದ ವಿಡಿಯೋಗಳು ನೋಡುವುದು. ಇವೆಲ್ಲ ಒಂದು ಕಡೆ ಅಂದುಕೊಂಡರೆ, ಗಂಡ ಆಫೀಸಿನಿಂದ ತುಂಬ ಲೇಟಾಗಿ ಮನೆಗೆ ಬರುತ್ತಿದ್ದಾನೆ. ಲೇಟ್ ಅನ್ನುವುದು ಸ್ವಲ್ಪ ಹೊತ್ತು ಅಲ್ಲ, ಆಫೀಸ್ 5 ಗಂಟೆಗೆ ಆಗಿ ಹೋದರೆ 6 ಗಂಟೆಗೆ ಮನೆಗೆ ಬರುವ ಗಂಡ ಈಗ ರಾತ್ರಿ 2 ಗಂಟೆಗೆ ಬೆಳಗಿನ ಜಾವ 3 ಗಂಟೆಗೆ ಮನೆಗೆ ಬರುತ್ತಿದ್ದಾನೆ. ಮನೆಗೆ ಬಂದ ನಂತರ ಗಂಡನ ಶರ್ಟ್ನಿಂದ ಒಂದು ತರಹದ ಸೆಂಟ್ ವಾಸನೆ ಬರುವುದು. ಯಾರಾದರೂ ಆಫೀಸ್ನಲ್ಲಿ ಕೆಲಸ ಮಾಡುವ ಗಂಡಸರು ಬೆಳಗ್ಗೆ ಐರನ್ ಮಾಡಿ ಬಟ್ಟೆಗಳನ್ನು ಹಾಕಿಕೊಂಡು ಹೋದರೆ ಮಹಾ ಅಂದರೆ ಆಫೀಸ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡಿಕೊಳ್ಳುತ್ತಾರೆ. ಅವರು ಸಾಫ್ಟ್ವೇರ್ ಆಫೀಸರ್ಗಳೇ ಆದರೂ ಅವರಿಗೆ ಏನಾದರೂ ಬೆಡ್ರೂಮ್ಗಳನ್ನು ಕೊಟ್ಟು ಬೆಡ್ ಮೇಲೆ ಮಲಗಿಕೊಂಡು ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ, ಒಂದು ವೇಳೆ ಮಲಗಿಕೊಂಡರೂ ಸಹ ಅವರ ಶರ್ಟ್ ಮುದುಡಿಕೊಳ್ಳುತ್ತವಾ? ಅಂತಹುದು ಗಂಡನ ಶರ್ಟ್ ಎಲ್ಲ ಯಾರೋ ಕೈಗಳಿಂದ ಹಿಡಿದುಕೊಂಡು ಹಿಂಡಿದ ಹಾಗೆ ತಲೆಕೂದಲೆಲ್ಲ ಕೆದರಿರುವುದು, ಆನಂತರ ಗಂಡನ ಬನಿಯನ್ ಮೇಲೆ ಒಂದೊಂದು ಬಾರಿ ಸ್ಟಿಕ್ಕರ್ಸ್ ಅಂಟಿಕೊಂಡಿರುವುದು. ಗಂಡನ ಪ್ರವರ್ತನೆಯಲ್ಲಿ ಏನೋ ಗೊತ್ತಿಲ್ಲದ ವ್ಯತ್ಯಾಸ ಬಂದಿದೆ. ಅಷ್ಟು ಸಲಿಗೆಯಿಂದ ಗಂಡ ಅತ್ತೆಯವರ ಜೊತೆ ಮಾತನಾಡುವುದಿಲ್ಲ. ಮಾವನವರ ಬಗ್ಗೆ ಅಸಲು ಹೇಳಬೇಕಾಗಿಲ್ಲ. ಆ ಹುಡುಗಿಗೆ ಗೊತ್ತು, ಈ ಪ್ರಪಂಚಕ್ಕೆ ಮಾವನಿಗೆ ಸಂಬಂಧ ಇರುವುದಿಲ್ಲ ಎಂದು. ನೆಂಟರು ಬಂಧುಗಳ ಜೊತೆ ಅಟ್ಯಾಚ್ಮೆಂಟ್, ಪ್ರಕಾಶ್ಗೆ ಇಂತಹ ಕ್ಲೋಸ್ನೆಸ್ ಅಟ್ಯಾಚ್ಮೆಂಟ್ ಯಾರ ಜೊತೆಯೂ ಇಲ್ಲ. ಇನ್ನು ಅಣ್ಣ ಅತ್ತಿಗೆಯರ ಜೊತೆ ಅಷ್ಟೊಂದು ಮಾತನಾಡುವುದಿಲ್ಲ. ಅವರ ತಂಗಿ ಜೊತೆ, ತಂಗಿಯ ಗಂಡನ ಜೊತೆ ಮಾತನಾಡುವುದಿಲ್ಲ. ಗಂಡ ಕಾಲೇಜ್ ಫ್ರೆಂಡ್ಸ್, ಆಕೆಗೆ 2 ವರ್ಷ ಸೀನಿಯರ್. ಆದ್ದರಿಂದ ಗಂಡನು ಓದಿಕೊಂಡ ಬ್ಯಾಚ್ ಎಲ್ಲ ಆಕೆಗೆ ಗೊತ್ತು. ಅದರಲ್ಲೂ ಹುಡುಗಿಯರು ಇದ್ದಾರೆ, ಅವರೆಲ್ಲ ಗೊತ್ತು. ಅವರು ಯಾರೂ ಇಲ್ಲಿ ಇಲ್ಲ. ಹುಡುಗರು ಗೊತ್ತು, ಅವರೂ ಯಾರೂ ಇಲ್ಲ. ನನ್ನ ಗಂಡ ಯಾರೋ ಜೊತೆ ಅಷ್ಟು ಕ್ಲೋಸ್ ಆಗಿ, ಅಷ್ಟೊಂದು ಡೀಪ್ ಆಗಿ ಒಂದು ಬೆಡ್ರೂಮಿನಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ಸಹ ಮಾತನಾಡುವುದಕ್ಕೆ ಮುಜುಗರ ಬೀಳುವ ವಿಷಯಗಳು ಅಷ್ಟು ಓಪನ್ ಆಗಿ ಮಾತನಾಡುತ್ತಿದ್ದಾನೆ, ನಾಚಿಕೆಯನ್ನು ಬಿಟ್ಟು. ಯಾಕೆ ಅಷ್ಟೊಂದು ಅಸಹ್ಯವಾಗಿ ತಯಾರಾದನೋ, ಏನು ನಡೆಯುತ್ತಿದೆ ಎಂದು ಆ ಹುಡುಗಿಗೆ ಟೆನ್ಷನ್ ಮಾಡಿಕೊಂಡಿದ್ದಾಳೆ. ಅನುಮಾನ ಹಿಡಿದುಕೊಂಡಿದೆ. ಅನುಮಾನ ಅನ್ನುವುದು ಆ ಹುಡುಗಿಯ ಮನಸ್ಸಿನಲ್ಲಿ ಚಿಗುರಿ ಎಮ್ಮರವಾಗಿದೆ. ಒಂದು ಕಡೆ ಮನಸ್ಸಿಗೆ ಶಾಂತಿ ಇಲ್ಲ, ಪ್ರಶಾಂತತೆ ಇಲ್ಲ. ಪ್ರೀತಿಸಿದೆ ಅಂದನು. ಪ್ರೀತಿಸಿದ್ದ ದಿನಗಳಲ್ಲಿ ಯಾವಾಗಲೂ ಹೀಗೆ ಇಲ್ಲ. ಕಾಲೇಜಿನಲ್ಲಿ ಇದ್ದಾಗ ಗಂಡನಿಗೂ ಫ್ರೆಂಡ್ಸ್ ಇದ್ದಾರೆ, ಆಕೆಗೂ ಫ್ರೆಂಡ್ಸ್ ಇದ್ದಾರೆ. ಯಾವ ದಿನಾನೂ ಹಾಗೆ ಗಂಡ ಇರುವುದು ಆಕೆ ನೋಡಲಿಲ್ಲ. ಆಕೆಯ ಫ್ರೆಂಡ್ಸ್ ಜೊತೆಯಾಗಲಿ, ಆತನ ಫ್ರೆಂಡ್ಸ್ ಜೊತೆಯಾಗಲಿ ಅಂತಹುದು ಏನಾಗಿದೆ ಎಂದು ಭಯ ಬೀಳುತ್ತಿದ್ದಾಳೆ. ಊಟ ಸಹ ಸರಿಯಾಗಿ ತಿನ್ನುತ್ತಿಲ್ಲ ಅಂಕಿತಾ. ಗಂಡ ಹೊರಗಡೆ ಹೋಗಬೇಡ ಎಂದು ಹೇಳಿದರೂ, ಹೋದರೆ ಸುಮ್ಮನಿರುವುದಿಲ್ಲ ಎಂದು ಹೇಳಿದರೂ
ಆ ಹುಡುಗಿಗೆ ಒಂದು ದಿನ ಅರ್ಜೆಂಟಾಗಿ ಬೇಕಾಗಿರುವ ಸ್ವಲ್ಪ ಸರಕುಗಳು ಮನೆಗೆ ಅವಸರವಾದವು. ಕೆಲಸದ ಹುಡುಗಿ ಒಂದು ವಾರದಿಂದ ಹೇಳುತ್ತಿದ್ದೇನೆ, ನೀವು ತೆಗೆದುಕೊಳ್ಳುತ್ತಿಲ್ಲ ಅನ್ನುವಷ್ಟರಲ್ಲಿ ಸರಿ ಹೋಗಿ ತೆಗೆದುಕೊಂಡು ಬರುತ್ತೇನೆ ಎಂದು ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋದಳು ಸೂಪರ್ ಮಾರ್ಕೆಟ್ಗೆ. ಅಂಕಿತಾ ಬೇಕಾಗಿರುವುದನ್ನು ತೆಗೆದುಕೊಂಡು ಹಾಗೆ ಹೊರಗಡೆ ಬಂದರೆ ಸೂಪರ್ ಮಾರ್ಕೆಟ್ ಎದುರುಗಡೆ ಇರುವ ಸ್ಯಾರಿ ಶೋರೂಮ್ನಿಂದ ಒಂದು ಸೀರೆಯನ್ನು ಗೊಂಬೆಗೆ ಉಡಿಸಿದ್ದಾರೆ. ತುಂಬ ಚೆನ್ನಾಗಿರುವ ಆ ಸೀರೆಯನ್ನು ನೋಡಿ ಯಾಕೋ ಮನಸ್ಸಿಗೆ ತುಂಬ ಇಷ್ಟ ಆಗಿ ನನ್ನ ಗಂಡನಿಗೆ ಆ ಸೀರೆಯ ಕಲರ್ ಎಂದರೆ ತುಂಬ ಇಷ್ಟ, ತೆಗೆದುಕೊಳ್ಳೋಣ ಎಂದು ಶೋರೂಮ್ ಒಳಗಡೆ ಹೋದ ಅಂಕಿತಾ ದಿಗ್ಭ್ರಾಂತಳಾಗಿ ನಿಂತುಕೊಂಡು ಬಿಟ್ಟಳು. ಅವಳ ಗಂಡನ ಪಕ್ಕ ಒಬ್ಬ ಹುಡುಗಿ ಇನ್ನರ್ವೇರ್ ತೆಗೆದುಕೊಳ್ಳುವ ಕೌಂಟರ್ನಲ್ಲಿ ಇದ್ದಾರೆ. ಅವು ಲೇಡೀಸ್ ಇನ್ನರ್ವೇರ್. ಇಬ್ಬರು ಜೊತೆಯಲ್ಲಿ ಜೋಕುಗಳು ಹಾಕಿಕೊಳ್ಳುತ್ತಾ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾ ಅಷ್ಟು ಜನಗಳ ಮುಂದೆ ಹಗ್ ಮಾಡಿಕೊಳ್ಳುತ್ತಾ ಆ ಹುಡುಗಿಗೆ ಅವಳ ಗಂಡ ಸೈಜ್ ಚೆಕ್ ಮಾಡುತ್ತಾ ಗಂಡನಿಗೆ ಆ ಹುಡುಗಿ ಇನ್ನರ್ವೇರ್ ಸೈಜ್ ಚೆಕ್ ಮಾಡುತ್ತಾ ಇರುವುದನ್ನು ನೋಡಿ ನಾಚಿಕೆಯಿಂದ ತಲೆ ತಿರುವಿಕೊಂಡು ಅದನ್ನೆಲ್ಲ ವಿಡಿಯೋ ತೆಗೆದುಕೊಂಡಳು ಅಂಕಿತಾ. ನಂತರ ಇಬ್ಬರು ಜೊತೆಯಲ್ಲಿ ಟ್ರಯಲ್ ರೂಮಿನೊಳಗಡೆ ಹೋಗಿ 10 ನಿಮಿಷ ಅರ್ಧ ಗಂಟೆ ಆಗುತ್ತಿದೆ. ಹೊರಗಡೆ ಅವರೆಲ್ಲ ತುಂಬ ತರವಾಗಿ ಅಂದುಕೊಳ್ಳುತ್ತಿದ್ದಾರೆ. 1 ಗಂಟೆಯ ನಂತರ ಇಬ್ಬರು ನಲುಗಿ ಹೋದ ಬಟ್ಟೆಗಳಿಂದ ಹೊರಗಡೆ ಬಂದರೆ ಶೋರೂಮ್ನಲ್ಲಿ ಅವರೆಲ್ಲರೂ ಎಷ್ಟು ಅಸಭ್ಯವಾಗಿ ನೋಡಿದರೆಂದರೆ ಅಲ್ಲಿ ನಡೆಯುವ ಕಥೆಯೆಲ್ಲ ವಿಡಿಯೋ ತೆಗೆದುಕೊಂಡು ಅಲ್ಲಿ ಏನು ಮಾತನಾಡಬಾರದು, ಸಭ್ಯತೆ ಸಂಸ್ಕಾರ ಅಲ್ಲ ಎಂದು ಅಂಕಿತಾ ಮನೆಗೆ ಬಂದು ಬಿಟ್ಟಳು. ಆ ನಂತರ ಏನೂ ಗೊತ್ತಿಲ್ಲದವನಂತೆ ಪ್ರಕಾಶ್ ಮನೆಗೆ ಬಂದನು. ನಾನು ನಿನಗೆ ಏನು ಕಡಿಮೆ ಮಾಡುತ್ತಿದ್ದೀನಿ? ಪ್ರೀತಿಸಿದೆ ಅಂದೆ, ನನ್ನ ಹಿಂದೆಯೇ ತಿರುಗಾಡಿದೆ, ಕೇಳಿಕೊಂಡೆ, ನೀನು ಒಪ್ಪಿಕೊಳ್ಳದಿದ್ದರೆ ಸತ್ತು ಹೋಗುತ್ತೇನೆ ಅಂದೆ, ನನಗೋಸ್ಕರನೇ ಅದೇ ಕಾಲೇಜಿನಲ್ಲಿ PGಗೆ ಸೇರಿದೆ ಅಂದೆ, ನಾನು ಇಲ್ಲದೆ ಇರುವುದಿಲ್ಲ ಅಂದೆ, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೋಸ್ಕರ ನನ್ನ ಎಜುಕೇಷನ್ ಪೂರ್ತಿಯಾಗುವ ತನಕ ಕಾಯುವುದಕ್ಕೋಸ್ಕರನೇ ನಿನ್ನ ತಂಗಿಗೆ ಮದುವೆ ಮಾಡು ಎಂದು ನಿಮ್ಮ ತಂದೆ ತಾಯಿಗೆ ಹೇಳಿದೆ ಅಂದೆ. ಅಂತಹುದು ನಮ್ಮ ಮದುವೆಯಾಗಿ 1 ವರ್ಷ ಸಹ ಆಗಲಿಲ್ಲ. ಪಕ್ಕದ ದಾರಿಗಳು ಯಾಕೆ ಹಿಡಿಯುತ್ತಿದ್ದೀಯಾ? ಯಾಕೆ ಇಷ್ಟು ನೀಚವಾಗಿ ಪ್ರವರ್ತಿಸುತ್ತಿದ್ದೀಯಾ? ಯಾಕೆ ತಪ್ಪುಗಳ ಕೆಲಸಗಳು ಮಾಡುತ್ತಿದ್ದೀಯಾ ಎಂದು ನಿಲ್ಲಿಸಿ ಕೇಳಿದಳು ಅಂಕಿತಾ. ಮೊದಲು ನಾನೇನು ಮಾಡಲಿಲ್ಲ ಅಂದನು. ಒಬ್ಬ ಹೆಣ್ಣು ಗಂಡು ಜೊತೆಯಲ್ಲಿ ಹೋಗಿದಷ್ಟು ಮಾತ್ರಕ್ಕೆ ನಮ್ಮಿಬ್ಬರ ಮಧ್ಯೆ ಏನೋ ಇದ್ದಾಗೇನಾ ಎಂದು ಗೊಣಗಿದನು. ಆನಂತರ ವಾದನೆ ಬೆಳೆದು ಹೋಗಿದೆ. ಡಿಸ್ಕಷನ್ಸ್, ಆರ್ಗ್ಯುಮೆಂಟ್ಸ್, ಜಗಳದ ಹೊರಗೆ ಹೋದರೆ ಹೌದು, ಆಕೆಯ ಹೆಸರು ಶೀಲಾ. ಆಫೀಸ್ನಲ್ಲಿ ನನಗೆ ಪರಿಚಯ ಆದಳು. ಹೊಸದಾಗಿ ಬಂದಿದ್ದಾಳೆ. ನನ್ನ ಕೆಳಗಡೆ ವರ್ಕ್ ಮಾಡುತ್ತಾಳೆ. ಆಕೆಗೆ ನನಗೆ ಫಸ್ಟ್ ಪರಿಚಯ ಆದ ನಂತರ ಫ್ರೆಂಡ್ಶಿಪ್ ಆಯಿತು. ಆನಂತರ ಕ್ಲೋಸ್ ರಿಲೇಷನ್ಶಿಪ್ ಆಯಿತು. ಆನಂತರ ಆಕೆಗೆ ನಾನು, ನನಗೆ ಆಕೆ ಇಷ್ಟವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದು ಕಮಿಟ್ಮೆಂಟ್ ಮೇಲೆ ಹಾಗೇ ಒಂದು ಚಿಕ್ಕ ಅಫೇರ್ ಆಗುತ್ತಿದೆ. ನಾನೇ ಮಾಡುತ್ತಿದ್ದೀನಾ? ಪ್ರಪಂಚದಲ್ಲಿ ಯಾರ ಗಂಡನೂ ಮಾಡುತ್ತಿಲ್ವಾ? ಏನು ಆಕೆ ಏನು ನಿನ್ನ ಸ್ಥಾನ ಬೇಕೆಂದು ಕೇಳಲಿಲ್ಲ ಅಲ್ವಾ? ನಾನೇನು ನಿನಗೆ ಡೈವರ್ಸ್ ಕೊಡುತ್ತೇನೆ ಅನ್ನುತ್ತಿಲ್ಲ ಅಲ್ವಾ? ಆಕೆಯನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ನಿನ್ನ ಪಕ್ಕದ ರೂಮಿನಲ್ಲಿ ಇಟ್ಟು ನಿನ್ನ ಕೈಯಲ್ಲಿ ನಾನು ಸೇವೆಗಳು ಮಾಡಿಸುತ್ತಿಲ್ಲ ಅಲ್ವಾ? ನಿನ್ನ ಸ್ಥಾನ ನಿನ್ನದೇ, ಆಕೆಯ ಸ್ಥಾನ ಆಕೆಯದೇ. ಈಗ ಅಲ್ಲದಿದ್ದರೂ ನಾಳೆ ಬೆಳಗ್ಗೆ ನಿನಗೆ ಮಕ್ಕಳು ಹುಟ್ಟಿದ ನಂತರ ಆದರೂ ಸರಿ, ನಾನೇ ಅಲ್ಲ, ಈ ಪ್ರಪಂಚದಲ್ಲಿ ಇರುವ ಪ್ರತಿ ಗಂಡಸು ಹೆಂಡತಿಯ ಜೊತೆ ಬೋರ್ ಫೀಲ್ ಆಗುತ್ತಾನೆ. ಪ್ರತಿದಿನ ಒಂದೇ ಸಾಂಬಾರ್ ಜೊತೆ ಊಟ ಮಾಡಲು ಆಗುತ್ತದೆಯಾ? ಪ್ರತಿದಿನ ಒಂದೇ ಸಿನಿಮಾ ನೋಡಲು ಆಗುತ್ತದೆಯಾ? ಪ್ರತಿದಿನ ಒಬ್ಬೇ ಹೆಂಡತಿಯ ಜೊತೆ ಸಂಸಾರ ಮಾಡಲು ಆಗುತ್ತದೆಯಾ? ಲೈಫ್ ಅಂದ ನಂತರ ಹೊಸದನ್ನು ಕೋರಿಕೊಳ್ಳುತ್ತದೆ. ಈಗ ಅಲ್ಲದಿದ್ದರೂ ಇನ್ನೊಂದು 5 ವರ್ಷಕ್ಕೋ 10 ವರ್ಷಕ್ಕೋ ಪ್ರತಿ ಗಂಡಸು ಮಾಡುವುದೇ. ಮದುವೆಯಾದ 1 ಇಯರ್ಗೆ ನನಗೆ ಇನ್ನೂ ಏನೋ ಹೊಸತನ ಅನಿಸುತ್ತಿದೆ. ನೀನು ಎಲ್ಲರಂತೆ ಒಬ್ಬ ಕಾಮನ್ ಹೌಸ್ ವೈಫ್ ಅನಿಸಿತು. ಆದ್ದರಿಂದ ನನಗೆ ಹೊಸ ಹೊಸ ರುಚಿಗಳು ಬೇಕು ಅನಿಸಿತು. ಪ್ರಪಂಚವನ್ನು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸಿತು. ನಿನ್ನ ಜೊತೆ ಅವೆಲ್ಲ ಆಗುವ ಕೆಲಸಗಳಲ್ಲ. ನೀನು ಫ್ಯಾಮಿಲಿ ಲೇಡಿ. ಆಕೆ ನನಗೆ ಇಷ್ಟ ಆಗುವ ತರಹ ಇರುವ ಪ್ಯಾಷನ್ ಕ್ವೀನ್. ಆದ್ದರಿಂದ ಆಕೆಯ ಜೊತೆ ನಾನು ಎಲ್ಲ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಆಕೆ ಏನು ನಿನ್ನನ್ನು ಬಿಟ್ಟು ಬಿಡು ಅನ್ನುತ್ತಿಲ್ಲ. ಆಕೆ ಏನು ನಿನ್ನ ಮೈ ಮೇಲೆ ಕೈ ಹಾಕಬೇಡ ಎಂದು ಆಕೆ ನನಗೆ ಹೇಳಲಿಲ್ಲವೇ ಎಂದು ಮಾತು ಬೆಳೆದು ಪ್ರಕಾಶ್ ಅಂಕಿತಾ ಕೆನ್ನೆಗೆ ಬಾರಿಸಿದನು. ಅದೇ ತಪ್ಪು ನಾನು ಮಾಡಿದರೆ ಅನ್ನುವಷ್ಟರಲ್ಲಿ ಸಿಗಲಿ ತೋರಣ ಕಟ್ಟುತ್ತೇನೆ. ನನ್ನ ಹೆಂಡತಿಯಾಗಿ ಇರಬೇಕೆಂದರೆ 4 ಗೋಡೆಗಳ ಮಧ್ಯೆ ಇರು. ಇಲ್ಲ ಅಂದರೆ ನಿನಗೆ ತಂದೆ ತಾಯಿ ದಿಕ್ಕು ದಿಸೆ ಸಹ ಇಲ್ಲ. ನಿನ್ನ ಇಷ್ಟ. ಡೈವರ್ಸ್ ಕೊಡು ಅಂದರೆ ಕೊಟ್ಟು, ಜೀವನಾಂಶ ಕೊಟ್ಟು ನಾನು ಶೀಲಾವನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಬಂದು ಮನೆಯಲ್ಲಿ ಸಂಸಾರ ಇಡಬೇಕಾಗಿ ಬರುತ್ತದೆ. ಎಕ್ಸ್ಟ್ರಾಗಳು ಮಾಡುತ್ತಿದ್ದೀಯಾ ಏನು?
ಬಾಯಿ ಮುಚ್ಚಿಕೊಂಡು ಇದ್ದರೆ ಒಳ್ಳೆಯದು ಎಂದು ಹೊರಟು ಹೋದನು ಪ್ರಕಾಶ್. ಆದ್ದರಿಂದ ತಡೆದುಕೊಳ್ಳಲಾಗದಷ್ಟು ದುಃಖ, ನೋವು, ಆವೇಶ, ಕೊನೆಗೆ ಸಾಯಬೇಕಾ ಬದುಕಬೇಕಾ ಅನ್ನುವ ಸ್ಥಿತಿಗೆ ಬಂದು ಬಿಟ್ಟಳು ಅಂಕಿತಾ. ಆಕೆಯ ಸಹನೆ ಸತ್ತು ಹೋಗಿ ಆಕೆ ಕುಳಿತುಕೊಂಡು ಆಲೋಚಿಸಿದಳು. ಈ ಸಮಸ್ಯೆಗೆ ಪರಿಷ್ಕಾರ ಏನು? ಮಾವನವರಿಗೆ ಹೇಳುವುದಾ? ಅವರಿಗೆ ಹೇಳಿದರೂ ಗೋಡೆಗೆ ಹೇಳಿದರೂ ಒಂದೇ. ಅತ್ತೆಯವರಿಗೆ ಹೇಳುವುದಾ? ಮಾವನವರಿಗೆ ಈ ಮಧ್ಯೆ 4-5 ತಿಂಗಳಿಂದ ಆರೋಗ್ಯ ಚೆನ್ನಾಗಿಲ್ಲದೆ ಆಕೆ ಯಾರ ಮನೆಗೂ ಬರುತ್ತಿಲ್ಲ. ಈ ಮಧ್ಯೆ ರೀಸೆಂಟಾಗಿ ವೀಕೆಂಡ್ಸ್ನಲ್ಲಿ ಒಬ್ಬರ ನಂತರ ಒಬ್ಬರು ಭಾವ, ಓರ್ಗಿತ್ತಿ, ಆಕೆಯ ಗಂಡ, ಆ ಮನೆಯ ಮಗಳ ಗಂಡ ಹೋಗಿ ಮಾವನವರನ್ನು ಮಾತನಾಡಿಸಿ ಬಂದರು. ಎಷ್ಟಾದರೂ ಅತ್ತೆಯವರು ಅಮ್ಮ ಆಗುತ್ತಾರಾ? ಆಕೆ ಎಷ್ಟೇ ಆದರೂ ಮಗನವರಿಗೆ, ಸೊಸೆಯವರಿಗೆ, ಮಗಳಿಗೆ ಮದುವೆ ಮಾಡಿ ಕಳುಹಿಸಿದ ಒಬ್ಬ ಹೆಣ್ಣೇ ಅಲ್ವಾ? ಈಗ ನಾಳೆ ಬೆಳಗ್ಗೆ ಪಕ್ಕದ್ಮನೆ ಹುಡುಗಿಯ ಅತ್ತೆಯವರು ಮಾತನಾಡಿದಂತೆ, ನನ್ನ ಅತ್ತೆ ಸಹ ಮಾಡದೇ ಇರುವ ತಪ್ಪೇನು ನನ್ನ ಮಗ ಮಾಡಿದನಾ? ತಂದೆ ತಾಯಿ ದಿಕ್ಕು ದೆಸೆ ಇಲ್ಲದ ಅನಾಥೆ ನೀನು. ಸುಮ್ಮನೆ ಬಿದ್ದಿಲ್ಲದೆ ಏನು ಮಾಡುತ್ತಿದ್ದೀಯಾ? ನೀನೇ ರಾಜಿ ಬಿದ್ದು ಇರು ಎಂದು ಹೇಳುವುದಿಲ್ಲ ಎಂದು ಏನು ಗ್ಯಾರಂಟಿ? ಭಾವನವರಿಗೆ ಹೇಳಿಕೊಳ್ಳುವುದಾ? ತನ್ನ ಗಂಡನ ಬಗ್ಗೆ ಬೇರೆ ಗಂಡಸರ ಜೊತೆ ಹೇಳುವ ಅಭ್ಯಾಸ ಆಕೆಗೆ ಇಲ್ಲ. ಹೋಗಲಿ ಹೇಳಿದರೂ ಇವರ ಅಣ್ಣ ತಮ್ಮಂದಿರ ಮಧ್ಯೆ ಅಷ್ಟು ಬಾಂಡಿಂಗ್ ಇಲ್ಲ. ಯಾರ ಪರ್ಸನಲ್ ಅವರದು ಅಂದುಕೊಳ್ಳುತ್ತಿದ್ದಾರೆ ಇವರು. ಎಲ್ಲ ಪರ್ಫೆಕ್ಟ್ ಮನುಷ್ಯರು ಇವರು. ಈಗ ಒಂದು ವೇಳೆ ಆಕೆ ಹೇಳಿದರೂ ಭಾವನವರು ಹೇಗೆ ತೆಗೆದುಕೊಳ್ಳುತ್ತಾರೋ ಈ ವಿಷಯ? ಒಂದು ವೇಳೆ ಆತ ಬಂದು ಹೇಳಿದರೂ ನೀನು ಯಾರು ಎಂದರೆ ಅಣ್ಣ ತಮ್ಮಂದಿರ ಮಧ್ಯೆ ಬಂಧುಗಳು ಬಂಧುತ್ವಗಳು ದೂರ ಆಗುತ್ತವೆ. ಓರ್ಗಿತ್ತಿ ಜೊತೆ ಆಕೆ ಏನೆಂದು ಹೇಳಿಕೊಳ್ಳುತ್ತಾಳೆ? ಇನ್ನೊಬ್ಬ ಹೆಣ್ಣಿನ ಮುಂದೆ ಆಕೆಯ ಬದುಕನ್ನು ಕಡಿಮೆ ಮಾಡಿಕೊಳ್ಳಲಾಗುವುದಿಲ್ಲ. ಆ ಮನೆಯ ಹೆಣ್ಣು ಮಗಳ ಜೊತೆ ಈ ವಿಷಯ ಹೇಳಿಕೊಂಡರೆ ಆ ಹೆಣ್ಣು ಮಗು ಗಂಡನಿಗೆ ಪ್ರತಿ ವಿಷಯ ಹೇಳುತ್ತಾಳೆ. ಈ ವಿಷಯ ಹೇಳಿದರೆ ನಿನ್ನ ಅಣ್ಣ ತಪ್ಪು ಮಾಡಿದರೆ ಪರವಾಗಿಲ್ಲ, ನಾನು ಮಾಡಿದರೆ ತಪ್ಪೇನು ಎಂದು ಆ ಮನೆಯ ಮಗಳ ಗಂಡ ಸಹ ಇನ್ನೊಂದು ಚಿಕ್ಕ ಮನೆ ಇಟ್ಟರೆ ಅಕ್ಕನ ಜೊತೆ ಹೇಳಿದರೂ ಬೇರೆ ವಿಷಯ. ಅಂತಹದು ಹೆಣ್ಣು ಮಗು ತನ್ನ ಗಂಡನಿಗೆ ತಂಗಿಯ ಮಾತುಗಳು ತನ್ನ ಗಂಡ ಕೇಳುತ್ತಾನಾ? ಈಗ ಯಾರಿಗೆ ಹೇಳಬೇಕು ನನ್ನ ಗೋಳು? ಯಾರಿಗೆ ಹೇಳಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯಿತು. ದೇವರಿಗೆ ಹೇಳಿಕೊಳ್ಳಬೇಕಾ ನನ್ನ ಗೋಳು ಎಂದು ಆ ದಿನದಿಂದ ಆ ಹುಡುಗಿ ತಿಂಡಿ ತಿನಿಸುಗಳು ಬಿಟ್ಟು ನಿದ್ರಾಹಾರಗಳನ್ನು ಬಿಟ್ಟಳು. ಪ್ರಕಾಶ್ ಇನ್ನಷ್ಟು ಕೆಟ್ಟು ಹೋಗಿದ್ದಾನೆ. ಆ ಹುಡುಗಿಯ ಮುಂದೆನೇ ಓಪನ್ ಆಗಿ ಫೋನ್ ಮಾಡಿ ಹೋಗುವುದು, ನೈಟ್ ಮನೆಗೆ ಬರುವುದು ಸಹ ಬಿಟ್ಟಿದ್ದಾನೆ. ಆ ಹುಡುಗಿ ದೇವಸ್ಥಾನಕ್ಕೆ ಹೋಗುವುದು, ಗಂಟೆಗಳ ಸಮಯ ದೇವಸ್ಥಾನದಲ್ಲಿ ಕುಳಿತುಕೊಂಡು ಅಳುತ್ತಾ ದೇವರಿಗೆ ಹರಕೆ, ವ್ರತ, ಉಪವಾಸ, ಯಜ್ಞ, ಯಾಗ, ದಾನ ಧರ್ಮ ಅನ್ನುವುದು ವ್ಯತ್ಯಾಸವಿಲ್ಲದೆ ಮಾಡುವುದು ಶುರು ಮಾಡಿದಳು. ಪುರೋಹಿತರು ಸಹ ಆ ಹುಡುಗಿಯನ್ನು ನೋಡಿ ಡಿಸ್ಟರ್ಬ್ ಮಾಡಬಾರದೆಂದು ಆತನು ಏನು ಮಾತನಾಡದೆ ದೇವಸ್ಥಾನ ಕ್ಲೋಸ್ ಮಾಡಿಕೊಂಡು ಹೋದರೂ ಅಲ್ಲೇ ಕುಳಿತುಕೊಂಡು ಇದ್ದು ಹೋಗುತ್ತಿದ್ದಳು ಅಂಕಿತಾ. ಹೀಗೆ 3 ತಿಂಗಳ ಕಾಲ ಕಳೆದು ಹೋಯಿತು. ಒಂದು ದಿನ ಭಾನುವಾರ. ಆ ದಿನ ಅಂಕಿತಾ ಬೆಳಗ್ಗೆ ಎದ್ದು ನೀರು ಸಹ ಕುಡಿಯದೆ ಟಿಫನ್ ಮಾಡಿ ಅನ್ನ ಸಾಂಬಾರ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ನೀನು ತಿಂದಿದ್ದೀಯಾ ತಿನ್ನಿಲ್ವಾ, ಸತ್ತಿದ್ದೀಯಾ ಬದುಕಿದ್ದೀಯಾ ಎಂದು ಅಷ್ಟು ಪ್ರೀತಿಸಿದ ಗಂಡ ತನ್ನ ಹಿಂದೆನೇ ತಿರುಗಾಡಿ ಕೇಳಿಕೊಂಡು ತಂದೆ ತಾಯಿ ಇಲ್ಲ ಎಂದು ಒಂದು ಪರದೆಯಲ್ಲಿ ಇರುವ ಹುಡುಗಿ ಯಾವ ದಿನಾಲೂ ಗಂಡನನ್ನು ಪ್ರೀತಿಸಿದಳೆ ಹೊರತು ಯಾವಾಗಲೂ ಟ್ರಯಲ್ ರೂಮ್ ಒಳಗಡೆ ಹೋಗಲಿಲ್ಲ, ಓಯೋ ರೂಮ್ಗಳಿಗೆ ಹೋಗಲಿಲ್ಲ. ಆಕೆಯ ತನ್ನ ತಂದೆ ತಾಯಿ ಕಲಿಸಿದ ಕೆಲವು ಸಂಸ್ಕಾರಗಳು ಬೆಲೆಗಳಿಂದ ಬೆಳೆದಿದ್ದಾಳೆ ಅಂಕಿತಾ. ಅಂತಹುದು ಗಂಡ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆ ಎಂಬ ಭಯದಿಂದ ಮನೆಯಿಂದ ಆ ದಿನ ದೇವಸ್ಥಾನಕ್ಕೆ ಹೋಗಿ ಆ ಹುಡುಗಿಗೆ ಏನೋ ಹರಕೆ ಇದ್ದರೆ ಅವನ್ನು ತೀರಿಸಿಕೊಂಡು ಆಕೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ಬಿಟ್ಟಳು. ಕಣ್ಣಿನಲ್ಲಿ ನೀರು ಸುರಿಯುತ್ತಿದ್ದವೆ. ಅಷ್ಟರಲ್ಲಿ ಪ್ರಕಾಶ್ ಎಫ್ಐಆರ್ ಇಟ್ಟುಕೊಂಡ ಪ್ರಿಯಸಖಿ ಶೀಲಾ ಫೋನ್ ಮಾಡಿದಳು. ಹೆಂಡತಿಗೆ ಈ ವಿಷಯ ಎಲ್ಲ ತಿಳಿದಿದೆ ಎಂದು. ಹೆಂಡತಿ ಭಯದಿಂದ ಇರುತ್ತಿದ್ದಾಳೆ ಎಂದು ಪ್ರಕಾಶ್ ಶೀಲಾ ಜೊತೆ ಹೇಳಿದರೆ, ಲೈಟ್ ತೆಗೆದುಕೋ ಪ್ರಕಾಶ್, ಈ ದಿನಗಳಲ್ಲಿ ಹೆಂಗಸರು ಏನೆಂದುಕೊಳ್ಳುತ್ತಿದ್ದಾರೋ ಗೊತ್ತಾ? ನಮ್ಮ ಗಂಡಂದಿರು ಎಫ್ಐಆರ್ ಇಟ್ಟುಕೊಂಡಿರುವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬರದೆ, ನಮಗೆ ಡೈವರ್ಸ್ ಕೊಡದೆ, ನಮ್ಮ ಜೊತೆ ಮಕ್ಕಳನ್ನು ಹೆತ್ತರೆ ಸಾಕು. ನಮ್ಮನ್ನು ಬಂಜೆ ಮಾಡದೆ, ನೆಂಟರು ಬಂಧುಗಳಲ್ಲಿ ನಮ್ಮ ಮಾನ ತೆಗೆಯದೆ ಇದ್ದರೆ ಸಾಕು. ಚಿಕ್ಕ ಮನೆ ಇಟ್ಟರೂ ನಾವು ಕೊಡದೇ ಇರುವುದು ಹೊರಗಡೆ ಹುಡುಕಿಕೊಳ್ಳುತ್ತಿದ್ದಾರೆ. ತಪ್ಪೇನಿದೆ ಅಂದುಕೊಳ್ಳುತ್ತಿದ್ದಾರೆ. ನಿನ್ನ ಹೆಂಡತಿಗೆ ಗೊತ್ತಾಗಿದೆ ಅಲ್ವಾ? ಈಗ ತಿಳಿದೇ ಆಕೆ ಸೈಲೆಂಟ್ ಆಗಿ ಸುಮ್ಮನಿರುತ್ತಿಲ್ವಾ? ನಿನ್ನನ್ನು ಸುಖಪಡು ಎಂದು ಆಕೆಯೇ ಗ್ರೀನ್ ಸಿಗ್ನಲ್ ಕೊಟ್ಟು ನಂತರ ಇನ್ನು ನೀನು
ಆಲೋಚನೆ ಮಾಡಬೇಕಾದ ಅವಸರ ಏನು? ನೀನೆಂದರೆ ನನಗೆ ಇಷ್ಟ, ನಾನೆಂದರೆ ನಿನಗೆ ಇಷ್ಟ. ನಾನು ಓಪನ್ ಟೈಪ್, ನೀನು ಓಪನ್ ಬುಕ್. ನಾವಿಬ್ಬರು ಕ್ಲೋಸ್ ಆಗಿದ್ದರೆ ತಪ್ಪೇನು ಅನ್ನುತ್ತೀಯಾ? ಆದರೂ ಇವೆಲ್ಲ ಕಾಮನ್ ಆಗಿ ಇದ್ದರೆ ಫಿಸಿಕಲ್ ನೀಡ್ಸ್ ಮನುಷ್ಯರಿಗೆ ಹೆಂಡತಿಯ ಹತ್ತಿರ ಸಿಗದ ಸುಖಗಳು ಗಂಡಂದಿರ ಹತ್ತಿರ ಸಿಗದ ಸುಖಗಳು ಹೆಂಡತಿಯರು ಯಾರಿಗೆ ಇಷ್ಟವಾದಂತೆ ಅವರು ಬದುಕುತ್ತಿರುವ ಸಮಾಜದಲ್ಲಿ ನಾವು ಇದ್ದೇವೆ. ಈ ಕಾಲದಲ್ಲಿ ಇಂತಹುದೆಲ್ಲ ನೀವು ಇಡಿಸಿಕೊಂಡು ಮನಸ್ಸಿಗೆ ಹಾಕಿಕೊಂಡು ಅಪ್ಸೆಟ್ ಆಗಬೇಡ ಎಂದು ಶೀಲಾ ಪ್ರಕಾಶ್ಗೆ ಆಕೆಯ ಧಾಟಿಯಲ್ಲಿ ಧೈರ್ಯ ಹೇಳಿದಳು. ನನಗೆ ಈಗಲೇ ನಿನ್ನನ್ನು ಭೇಟಿಯಾಗಬೇಕೆಂದು ಇದೆ, ನಿನ್ನ ಜೊತೆ ನಾನು ಕ್ಲೋಸ್ ಆಗಬೇಕೆಂದು ಇದೆ ಎಂದು ಕೇಳಿದರೆ, ಏಯ್ ನಾನು ಮನೆಯಲ್ಲಿ ಇದ್ದೇನೆ, ಈಗ ಆಗುವುದಿಲ್ಲ ಅಂದನು. ನಿಮ್ಮ ಹೆಂಡತಿ ಏನು ಮಾಡುತ್ತಿದ್ದಾಳೆ ಎಂದಳು. ಇಲ್ಲ, ಹೊರಗಡೆ ಹೋಗಿದ್ದಾಳೆ ಅಂದನು. ನಿನ್ನ ಹೆಂಡತಿಗೆ ಹೇಗೋ ಗೊತ್ತಾಗಿದೆ ಅಲ್ವಾ? ಗೊತ್ತಿದ್ದರೂ ನಿನ್ನ ಹೆಂಡತಿ ಬಾಯಿ ಮುಚ್ಚಿಕೊಂಡು ಇದ್ದಾಳೆ ಅಲ್ವಾ? ಅದರ ಅರ್ಥ ನಮ್ಮನ್ನು ಕಂಟಿನ್ಯೂ ಆಗು ಎಂದು ಅರ್ಥ ಅಲ್ವಾ? ನೋಡು ಪ್ರಕಾಶ್, ನಿನ್ನ ಹೆಂಡತಿ ಪ್ಲೇಸ್ ಏನು ನಾನು ಕೇಳಲಿಲ್ಲ, ನಿನ್ನನ್ನೇ ತಾಳಿ ಕಟ್ಟು ಎಂದು ಕೇಳಲಿಲ್ಲ, ನನ್ನ ಜೊತೆ ಮಕ್ಕಳನ್ನು ಹೆರಬೇಕೆಂದು ಕೇಳಲಿಲ್ಲ. ನಾನು ಈಗಲೇ ನಿನ್ನ ಮನೆಗೆ ಬರುತ್ತಿದ್ದೇನೆ. ಆಕೆಗೆ ಗೊತ್ತಾದರೆ? ಗೊತ್ತಾಗಲಿ ಬಿಡು, ಆಲ್ರೆಡಿ ಆಕೆಗೆ ಗೊತ್ತಲ್ವಾ? ಹೊರಗಡೆ ಹೋಗಿದ್ದಾಳೆ ಅಂದೆ. ಇಷ್ಟು ಬೇಗ ಬರುವುದಿಲ್ಲ. ಒಂದು ವೇಳೆ ಬಂದರೂ ಸರಿ, ನಾವು ಬೇರೆ ರೂಮಿನಲ್ಲಿ ಇದ್ದರೆ ಆಕೆ ಬೇರೆ ರೂಮಿನಲ್ಲಿ ಇರುತ್ತಾಳೆ. ನಾನು ನಿನ್ನ ಜೊತೆ ಕ್ಲೋಸ್ ಆದ ನಂತರ ಹೊರಟು ಹೋಗುತ್ತೇನೆ. ನಾನೇನು ಅದೇ ಮನೆಯಲ್ಲಿ ಶಾಶ್ವತವಾಗಿ ಇರುತ್ತೇನೆ ಅನ್ನುತ್ತಿಲ್ಲ ಅಲ್ವಾ? ಬರುತ್ತಿದ್ದೇನೆ ಎಂದು ಶೀಲಾ ಬಂದು ಬಿಟ್ಟಳು. ಬಂದ ನಂತರ ಪ್ರಕಾಶ್ ಶೀಲಾ ಇಬ್ಬರು ಆ ಅಂಕಿತಾ ಅವರ ಬೆಡ್ ರೂಮಿನೊಳಗಡೆ ಹೋಗಿ ಇಬ್ಬರು ಕ್ಲೋಸ್ ಆಗುವುದಕ್ಕೆ ಶುರು ಮಾಡಿದರು. ಇಷ್ಟು ತಿಂಗಳುಗಳಿಂದ ಆಕಾಶ್ಗೆ ಹೆಲ್ತ್ ಚೆನ್ನಾಗಿಲ್ಲ ಎಂದು ಬರದೇ ಇದ್ದ ಭೂಮಿಕಾ ಆ ದಿನ ಪ್ರಕಾಶ್ ಅವರ ಊರಿಗೆ ಬಂದಳು. ಅದಕ್ಕಿಂತ ಮೊದಲು ದೊಡ್ಡ ಮಗ ದೊಡ್ಡ ಸೊಸೆಯ ಹತ್ತಿರಕ್ಕೆ ಹೋಗಿ 2 ದಿನ ಇದ್ದು ಓಕೆ ಇವರ ಸಂಸಾರ ಚೆನ್ನಾಗಿದೆ ಅಂದುಕೊಂಡು, ಮಗಳು ಅಳಿಯನ ಹತ್ತಿರಕ್ಕೆ ಹೋಗಿ 2 ದಿನ ಇದ್ದು ಓಕೆ ಇವರ ಸಂಸಾರ ಸಹ ಚೆನ್ನಾಗಿದೆ ಅಂದುಕೊಂಡ ನಂತರ ಚಿಕ್ಕವನ ಹತ್ತಿರಕ್ಕೆ ಹೋಗೋಣ ಎಂದು ಇಲ್ಲಿಗೆ ಬಂದಳು. ಡೈರೆಕ್ಟ್ ಆಗಿ ಮನೆಯ ಮುಂದೆ ಟ್ಯಾಕ್ಸಿ ಇಳಿದು ಒಳಗಡೆ ಬಂದಳು. ಬರುವಷ್ಟರಲ್ಲಿ ಇದ್ದಾರೋ ಇಲ್ಲವೋ ಮಗನು ಸೊಸೆ ಅಂದುಕೊಂಡು ಮೇನ್ ಡೋರ್ ತೆಗೆದಿರುವುದನ್ನು ನೋಡಿ ಬ್ಯಾಗನ್ನು ತೆಗೆದುಕೊಂಡು ಒಳಗಡೆ ಬರುವಷ್ಟರಲ್ಲಿ ಬೆಡ್ರೂಮಿನಿಂದ ಕೇಳಿಸಬಾರದ ಶಬ್ದಗಳು ಕೇಳಿಸುತ್ತಿದ್ದರೆ, ಬುದ್ಧಿ ಇಲ್ಲದವಳು ನಾನು, ಮಗನಿಗೆ ಫೋನ್ ಮಾಡಿ ಬರಬೇಕಾಗಿತ್ತು. ಮಗ ಸೊಸೆ ಏಕಾಂತವಾಗಿ ಕಳೆಯುತ್ತಿದ್ದಂತೆ ಇದ್ದಾರೆ. ಸರಸ ಸಲ್ಲಾಪಗಳಿಂದ ಇರುವ ವಯಸ್ಸು ಅವರದು. ಸರಿ, ಹೇಗೋ ಬಂದಿದ್ದೀನಿ, ಪಕ್ಕದ ರೂಮಿನಲ್ಲಿ ಬ್ಯಾಗ್ ಇಟ್ಟು ಫ್ರೆಶ್ ಆಗುತ್ತೇನೆ, ಸ್ವಲ್ಪ ಹೊತ್ತು ಆದ ಮೇಲೆ ಅವರೇ ಹೊರಗಡೆ ಬರುತ್ತಾರೆ ಎಂದು ಆಕೆ ಹೋಗುತ್ತಿದ್ದಾಗ ಒಳಗಡೆಯಿಂದ ಕೇಳಿಸುತ್ತಿರುವುದು ಸೊಸೆಯ ಧ್ವನಿ ಅಲ್ಲ, ಅಂಕಿತಾ ಧ್ವನಿ. ತುಂಬ ಸಾಫ್ಟ್ ಆಗಿ ಸೌಮ್ಯವಾಗಿ ಇರುತ್ತದೆ. ಅಂಕಿತಾ ಬೆಡ್ರೂಮಿನಿಂದ ಆ ರೀತಿಯ ಅಸಭ್ಯವಾದ ಮಾತುಗಳು ಅಂಕಿತಾ ಮಾತನಾಡುವುದಿಲ್ಲ. ಅಷ್ಟು ಜೋರಾಗಿ, ಇಷ್ಟು ಫ್ರೀಯಾಗಿ, ಓಪನ್ ಆಗಿ ಸಂಸಾರದ ಮಾತುಗಳಂತೆ, ಗೃಹಿಣಿಯ ಲಕ್ಷಣಗಳಂತೆ ಆಕೆ ಕಾಣಿಸಲಿಲ್ಲ. ಆದ್ದರಿಂದ ಬೆಡ್ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡುವಷ್ಟರಲ್ಲಿ ಆಗಲೇ ಪ್ರಕಾಶ್ ನಗ್ನವಾಗಿ ಬಟ್ಟೆಗಳು ಇಲ್ಲದ ಒಬ್ಬ ಹುಡುಗಿಯ ಮೇಲಿಂದ ಎದ್ದೇಳುವುದು ಆಕೆ ನೋಡಿದಳು. ಆಕೆ ಸೊಸೆ ಅಲ್ಲ, ಆದ್ದರಿಂದ ಸ್ತಬ್ಧಳಾಗಿ ಹೋದಳು. ಸ್ತಬ್ಧಳಾಗಿ ಹೋದ ಆಕೆಗೆ ಹೊಟ್ಟೆಯಲ್ಲಿ ತಿರುವಿದಂತೆ ಆಗಿ ಅಸಹ್ಯವಾಗಿ ಅಲ್ಲಿಂದ ಮೊದಲು ಹೊರಗಡೆ ಬಂದು ನಿಂತುಕೊಂಡಳು. ಸೊಸೆ ಏನಾಗಿದ್ದಾಳೆ? ಇವನು ಮಾನ ಮರ್ಯಾದೆ ಇಲ್ಲದವನಂತೆ ನಡೆದುಕೊಳ್ಳುತ್ತಿದ್ದಾನೆ. ತಂದೆ ತಾಯಿ ಇಲ್ಲದ ಹುಡುಗಿ ಅಲ್ವಾ? ಗ್ರಹಚಾರ ಕೆಟ್ಟು ಏನಾದರೂ ಮಾಡಿಕೊಂಡಳಾ? ಇವನನ್ನು ಬಿಟ್ಟು ಹೊರಟು ಹೋದಳಾ? ಇವನು ಈ ವಿಷಯಗಳನ್ನೆಲ್ಲ ನಮ್ಮ ಹತ್ತಿರ ಬಚ್ಚಿಟ್ಟಿದ್ದಾನಾ? ಚಿಕ್ಕವಗಳಿಂದಲೂ ಅಷ್ಟು ಕ್ರಮಶಿಕ್ಷಣದಿಂದ ಅಷ್ಟು ಪದ್ಧತಿಯಾಗಿ ಬೆಳೆಸಿದೆ ನಾನು. ಅಂತಹದು ಇವನು ಎಲ್ಲ ಬಿಟ್ಟು ನಿರ್ಭಯವಾಗಿ ಅಮಾಯಕಳಾದ ಹುಡುಗಿಯನ್ನು, ತಂದೆ ತಾಯಿ ಇಲ್ಲದ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಆ ಹುಡುಗಿ ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಇರುತ್ತಾಳೆ. ಇವನಿಗಿಂತ ವಯಸ್ಸಿನಲ್ಲಿ ಸಹ ಚಿಕ್ಕವಳು. ಏನು ಕಡಿಮೆ ಮಾಡಿದ್ದಾಳೆ ನನ್ನ ಸೊಸೆ? ಇವನು ಇಂತಹ ತಪ್ಪು ಕೆಲಸಗಳು ಮಾಡುವುದಕ್ಕೆ? ಇಷ್ಟು ವರ್ಷದ ಸಂಸಾರದಲ್ಲಿ ನನ್ನ ಗಂಡ ಒಂದು ಮಾತು ಸಹ ಮಾತನಾಡುವುದಿಲ್ಲ ಅನ್ನುವಂತಹ ಮಾತು ಅಷ್ಟೇ. ಜವಾಬ್ದಾರಿಗಳು ತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ಮಾತು ಬಿಟ್ಟರೆ, ಒಂದು ಸಿಗರೇಟ್, ಜೂಜಾಟ, ಹುಡುಗಿಯರ ಜೊತೆ ಪಕ್ಕದ ದಾರಿ ಹಿಡಿಯುವುದು ಇಂತಹವು ಇಲ್ಲ. ಇದ್ದರೆ ನಾನು ಸುಮ್ಮನಿರುವ ಹೆಣ್ಣು ಅಲ್ಲ. ಅಂತಹ ಅಭ್ಯಾಸಗಳಿಗೆ ಯಾವಾಗಲೂ ಸಹಾಯ ಸಹಕಾರ ಕೊಡುವಂತಹ ಅಭ್ಯಾಸ ನನಗೆ ಇಲ್ಲ. ಅಂತಹುದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಇವನು ಹೀಗೆ ಹೇಗೆ ತಯಾರಾದನು ಏನೆಂದು ಆಕೆಗೆ ಒಂದು ಕ್ಷಣ
ಬ್ರೈನ್ ಕೆಲಸ ಮಾಡದೆ ಹಾಗೆ ಟೆರೆಸ್ ಮೇಲಕ್ಕೆ ಹತ್ತಿ ಆಕೆ ಸುತ್ತಲೂ ನೋಡುತ್ತಾ ನಿಂತುಕೊಂಡಳು. ತಲೆ ಹಿಡಿದುಕೊಂಡು ತನ್ನ ಸೊಸೆ ಏನಾಗಿ ಹೋಗಿದ್ದಾಳೆ ಎಂದು ಆಲೋಚಿಸುತ್ತಿದ್ದಾಗ ದೇವಸ್ಥಾನದಲ್ಲಿ ಗಂಟೆಯ ಶಬ್ದ ಕೇಳಿ ಅಂದುಕೊಳ್ಳದೆ ದೇವಸ್ಥಾನದ ಕಡೆಗೆ ನೋಡಿದರೆ ಅಲ್ಲಿ ಸೊಸೆಯ ಹಾಗೆ ಒಬ್ಬ ಹುಡುಗಿ ಕಾಣಿಸುತ್ತಿದ್ದಾಳೆ. ಟೆರೆಸ್ ಮೇಲಿಂದ ಫಾಸ್ಟಾಗಿ ಇಳಿದು ಅವರ ಕಾಲೋನಿಯಲ್ಲಿ ಇದೆ ಅವರ ಮನೆಗೆ ಸ್ವಲ್ಪ ದೂರದಲ್ಲಿ ಆ ದೇವಸ್ಥಾನ. ಫಾಸ್ಟಾಗಿ ಹೋಗುತ್ತಾ ಆ ದೇವಸ್ಥಾನದ ಹತ್ತಿರಕ್ಕೆ ಹೋಗುವಷ್ಟರಲ್ಲಿ ಬೆಳಿಗ್ಗೆಯಿಂದ ಏನೂ ತಿನ್ನದೇ ಇದ್ದಿದ್ದರಿಂದ ಸುಸ್ತಾಗಿ ಕಣ್ಣು ತಿರುಗಿ ಬಿದ್ದು ಹೋಗಿದ್ದಾಳೆ ಅಂಕಿತಾ. ಅಲ್ಲಿ ಅಂಕಿತಾ ಅಂಕಿತಾ ಎಂದು ಎಬ್ಬಿಸಿದರೆ ಎದ್ದೇಳುತ್ತಿಲ್ಲ. ಪುರೋಹಿತರೇ, ಆಕೆ ಬಿದ್ದು ಹೋಗಿದ್ದಾಳೆ, ನೀವು ನೋಡಿಕೊಳ್ಳಲಿಲ್ಲವಾ? ಈ ಹುಡುಗಿ ಪ್ರತಿದಿನ ಬರುತ್ತಾಳೆ ಅಮ್ಮ. ಬಂದು ಗಂಟೆಗಟ್ಟಲೆ ದೇವಸ್ಥಾನದಲ್ಲಿ ಕಳೆಯುತ್ತಾಳೆ. ಎಷ್ಟೋ ಪೂಜೆಗಳು, ವ್ರತಗಳು, ಉಪವಾಸಗಳು ಮಾಡುತ್ತಾಳೆ. ದೇವಸ್ಥಾನಕ್ಕೆ ಬಂದ ಭಕ್ತರು ಅವರ ಬಾಧೆಗಳನ್ನು ಭಗವಂತನಿಗೆ ಕಣ್ಣೀರಿನಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ, ಸಂತೋಷವಾಗಿ ಭಿನ್ನವಿಸಿಕೊಳ್ಳುತ್ತಾರೆ. ನಾವು ಕದಲಿಸಬಾರದಲ್ವಾ ತಾಯಿ? ಅದಕ್ಕೆ ಆ ಹುಡುಗಿಯನ್ನು ನಾನು ಕದಲಿಸಲಿಲ್ಲ ತಾಯಿ ಅನ್ನುವಷ್ಟರಲ್ಲಿ ಆತ ಗಾಬರಿಗೊಂಡು ದೇವರ ಹತ್ತಿರದ ತೀರ್ಥ ತೆಗೆದುಕೊಂಡು ತೆಂಗಿನಕಾಯಿ ಹೊಡೆದು ನೀರು ಇದ್ದಾವೆ ಕುಡಿಸು ಅನ್ನುವಷ್ಟರಲ್ಲಿ ಅಂಕಿತಾ ಅಂಕಿತಾ ಎಂದು ಎಬ್ಬಿಸಿ ಸೊಸೆಯ ಮುಖ ಒರೆಸಿ ಆಕೆ ನೀರು ಕುಡಿಸಿ ಆನಂತರ ಸ್ವಲ್ಪ ಎಳೆನೀರು ಕುಡಿಸಿ ಮಡಿಲಲ್ಲಿ ಮಲಗಿಸಿಕೊಂಡಳು. ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬಂದ ಅಂಕಿತಾ ಎದ್ದು ಆಕೆಯನ್ನು ನೋಡಿ ಬೇಗ ಬೇಗ ಕಣ್ಣು ಒರೆಸಿಕೊಂಡು ಕಣ್ಣುಗಳು ಕೆಂಪಾಗಿ ಮುಖ ಬಾಡಿ ಹೋಗಿ ಸೊಸೆ ಸಣ್ಣಗೆ ಜೀವ ಇಲ್ಲದಂತೆ ಆಗಿ ಹೋಗಿ ಹುಚ್ಚಿಯಂತೆ ಇದ್ದಾಳೆ. ಆಕೆ ಅವುಗಳನ್ನೆಲ್ಲ ನೋಡಿ ಅಪರ ಭದ್ರಕಾಳಿ ಆಗಿ ಹೋಗಿದ್ದಾಳೆ. ಇನ್ನು ಭೂಮಿಕಾ ಏನಾಯಿತಮ್ಮ ಎಂದು ಕೇಳಿದರೆ, ಅತ್ತೆ, ನೀವು ಯಾವಾಗ ಬಂದಿರಿ? ಬನ್ನಿ ಮನೆಗೆ ಹೋಗೋಣ ಎಂದರೆ, ಹೋಗಿದ್ದು ಆಗಿದೆ, ನಿನ್ನ ಗಂಡನನ್ನು ನಾನೇ ಬೇರೆ ಹೆಣ್ಣಿನ ಜೊತೆ ನೋಡಬಾರದೆ ಇರುವ ಪರಿಸ್ಥಿತಿಯಲ್ಲಿ ನೋಡಿದ್ದು ಆಗಿದೆ ಅತ್ತೆ ಅನ್ನುವಷ್ಟರಲ್ಲಿ ಅಸಲು ಏನು ನಡೆದಿದೆ? ಇಷ್ಟು ನಡೆಯುತ್ತಿದ್ದರೆ ನೀನಾದರೂ ಒಂದು ಮಾತು ನನಗೆ ಫೋನ್ ಮಾಡಿ ಹೇಳಲಿಲ್ಲ ಯಾಕೆ ಅನ್ನುವಷ್ಟರಲ್ಲಿ ಮೊದಲು ತಡಬಡಿಸಿದರು. ಆನಂತರ ಅಷ್ಟೊಂದು ಕೇಳುವಷ್ಟರಲ್ಲಿ ತಡೆದುಕೊಳ್ಳಲು ಆಗದ ಅಂಕಿತಾ ಆಕೆಯ ಮಡಿಲಲ್ಲಿ ಮಲಗಿಕೊಂಡು ಅಳುತ್ತಾ ನಡೆದಿದ್ದೆಲ್ಲ ಮುಚ್ಚುಮರೆ ಇಲ್ಲದೆ ಹೇಳಿಬಿಟ್ಟಳು ಭೂಮಿಕಾಗೆ. ಎದ್ದೇಳಮ್ಮ ಎಂದು ಸೊಸೆಯನ್ನು ಎಬ್ಬಿಸಿ ಆನಂತರ ದೇವಸ್ಥಾನದಲ್ಲಿ ಕುಂಕುಮ ಇಟ್ಟು ಸೊಸೆಯ ಕೈ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಬಂದು ಸೊಸೆಯನ್ನು ಮೊದಲು ಹೊರಗಡೆ ವರಂಡಾದಲ್ಲಿ ಕುಳಿಸಿ ಪೊಲೀಸರಿಗೆ ಫೋನ್ ಮಾಡಿದಳು. ಪೊಲೀಸರು ಇಮಿಡಿಯೇಟ್ ಆಗಿ ಜೀಪ್ ಹಾಕಿಕೊಂಡು ಬಂದರೆ ಒಳಗಡೆ ಒಬ್ಬ ವೇಶ್ಯೆ ಸಂಸಾರಗಳು ನಾಶ ಮಾಡುತ್ತಾ ಇದ್ದಾಳೆ. ಇದು ನಮ್ಮ ಸೊಸೆಯ ಮನೆ, ಒಳಗಡೆ ರೆಡ್ ಹ್ಯಾಂಡ್ ಆಗಿ ಅವರಿಬ್ಬರು ಬೆಡ್ರೂಮಿನಲ್ಲಿ ಇದ್ದಾರೆ, ನೀವು ಹೋಗಿ ಹಿಡಿದುಕೊಳ್ಳಿ ಎಂದು ಹೇಳಿದಳು. ಹೋಗುವಾಗ ಪೊಲೀಸನ್ನು ಪಕ್ಕಕ್ಕೆ ಕರೆದು ಆಕೆಯ ಬ್ಯಾಗಿನಿಂದ 1,00,000 ಹಣ ತೆಗೆದು ಕೈಯಲ್ಲಿ ಇಟ್ಟು ಅವರ ಸುತ್ತಲೂ ಇದ್ದ ಕಾನಿಸ್ಟೇಬಲ್ಗೆ 50,000 ಕೊಟ್ಟು, ನೀವು ಏನು ಮಾಡುತ್ತೀರೋ ನನಗೆ ಗೊತ್ತಿಲ್ಲ, ಅವಳ ಮೂಳೆಗಳು ಪುಡಿ ಪುಡಿ ಮಾಡಿ ಮತ್ತೆ ಅವಳು ನನ್ನ ಮಗನ ಕಡೆ ಕಣ್ಣೆತ್ತಿ ನೋಡಬಾರದು, ಅವಳು ಈ ಊರಿನಲ್ಲಿಯೇ ಇರಬಾರದು, ನೆನಪಿಟ್ಟುಕೊಳ್ಳಿ, ಅವಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಫೋನಿನಲ್ಲಿ ಯಾವುದರಲ್ಲೂ ಇವನು ಇರಬಾರದು, ಇವನ ಹೆಸರು ಇದು, ಇವನ ಮನೆ ಹೆಸರು, ಇವನ ಐಡಿ ಇದು ಎಂದು ಹೇಳಿದಳು. ಆನಂತರ ಅವರು ಒಳಗಡೆ ರೈಡ್ ಮಾಡುವಷ್ಟರಲ್ಲಿ ಅವರಿಬ್ಬರು ನಗ್ನವಾಗಿಯೇ ಬಟ್ಟೆಗಳು ಇಲ್ಲದೆ ಹಾಗೇ ಇರುವುದರ ಹೊತ್ತಿಗೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಭೂಮಿಕಾ ನಿಂತುಕೊಂಡಿದ್ದಾಳೆ. ಪೊಲೀಸರನ್ನು ನೋಡಿ ಬೆಡ್ಶೀಟ್ ಹೊಚ್ಚಿಕೊಂಡಿದ್ದ ಅವರು ಭೂಮಿಕಾ ಅನ್ನು ನೋಡಿ ಭಯ ಬಿದ್ದು ಗಾಬರಿಯಿಂದ ತಕ್ಷಣ ಪ್ರಕಾಶ್, ಅಮ್ಮ ನೀನಾ ಎಂದು ಗಾಬರಿಯಿಂದ ಹಾಗೇ ನಿಂತುಕೊಂಡನು. ಇವಳೇ ನಾನು ಹೇಳಿದ ಆ ವೇಶ್ಯೆ ಎಂದು ಅಂದಳು ಭೂಮಿಕಾ. ಆಗ ಪೊಲೀಸರು ಜುಟ್ಟು ಹಿಡಿದುಕೊಂಡು ಎಬ್ಬಿಸಿ ನಿಲ್ಲಿಸಿ, ಏನೇ ಸಂಸಾರಗಳು ಹಾಳು ಮಾಡುತ್ತೀಯಾ? ಸಂಸಾರಸ್ಥರ ಮನೆಯೊಳಗಡೆ ಬಂದು ಗಂಡಸರ ಜೊತೆ ಇದೇನು ಕೆಲಸಾನೇ? ನೀನು ಬಂಗಾರದಂತಹ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಇದೇನು ಕೆಲಸಾನೋ? ಎದ್ದು ಬಟ್ಟೆಗಳನ್ನು ಹಾಕಿಕೋ ಅಂದಳು. ನಂತರ ಅವಳ ಜೊತೆ ಇವನನ್ನು ಸಹ ಕರೆದುಕೊಂಡು ಹೋಗಿ ಅಂದರೆ, ಅಮ್ಮ ಅವಳು ವೇಶ್ಯೆ ಅಲ್ಲ ಅನ್ನುವಷ್ಟರಲ್ಲಿ ಕೆನ್ನೆಗೆ ಬಾರಿಸಿದಳು. ಬೆಡ್ರೂಮಿನಲ್ಲಿ ಇದ್ದವನು ಹಾಲ್ನಲ್ಲಿ ಹೋಗಿ ಬಿದ್ದನು. ಪ್ರಕಾಶ್, ಭೂಮಿಕಾ ಇವನನ್ನು ಸಹ ಕರೆದುಕೊಂಡು ಹೋಗಿ ಅಂದರೆ, ನಿನ್ನ ಕಾಲುಗಳು ಹಿಡಿದುಕೊಳ್ಳುತ್ತೇನೆ ಅಮ್ಮ, ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ನೋಡುತ್ತಾರೆ, ನನ್ನ ಮರ್ಯಾದೆ ಹೋಗುತ್ತದೆಯಮ್ಮ, ಆಫೀಸ್ನಲ್ಲಿ ಈ ವಿಷಯ ಗೊತ್ತಾಗುತ್ತದೆ ಅಮ್ಮ, ನಿನಗೆ ಕೈ ಮುಗಿಯುತ್ತೇನೆ, ಬೇಡ ಅಮ್ಮ ಅಂದ ನಂತರ ಮೊದಲು ಇವಳನ್ನು ಕರೆದುಕೊಂಡು ಹೋಗಿ ಅಂದಳು ಭೂಮಿಕಾ. ಪೊಲೀಸರು ಶೀಲಾ ಅನ್ನು ಕರೆದುಕೊಂಡು ಹೋದರು. ಆನಂತರ ಇಮಿಡಿಯೇಟ್ ಆಗಿ ಭೂಮಿಕಾ ಅವರ 4 ಜನ ಅಣ್ಣಂದಿರಿಗೆ ಫೋನ್ ಮಾಡಿ ಕರೆಸಿದಳು.
1 ಗಂಟೆಯಲ್ಲಿ ಕಾರುಗಳು ಹಾಕಿಕೊಂಡು ಇಲ್ಲಿಗೆ ಬಂದರು. ಅಣ್ಣ, ಇಲ್ಲಿ ನಡೆದ ವಿಷಯ ಇದೆ. ಈ ವಿಷಯ ನೀನು ನಿಮ್ಮ ಮಗಳಿಗೆ ಆದರೂ ನನ್ನ ದೊಡ್ಡ ಸೊಸೆಗೆ ಸಹ ಗೊತ್ತಾಗಬಾರದು. ನಾವು ಹೇಳುತ್ತೇವಾ ತಂಗಿ, ನಮ್ಮ ಮಧ್ಯೆ ಏನಾದರೂ ನಡೆದರೆ ಅಂದರು. ಸೋದರ ಮಾವಂದಿರಾಗಿ ಇವನ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೀರೋ ನಿಮ್ಮ ಮಗ ಅಂದುಕೊಂಡು ಆಕ್ಷನ್ ತೆಗೆದುಕೊಳ್ಳುತ್ತೀರೋ ನಿಮ್ಮ ಇಷ್ಟ. ಆದರೆ ಇವನ ಮೂಳೆಗಳು ಮುರಿದು ಬಿಡಿ ಎಂದು ಹೇಳಿದಳು ಭೂಮಿಕಾ. ಒಳಗಡೆ ಕರೆದುಕೊಂಡು ಹೋಗಿ ಮಾಡುತ್ತೀಯಾ, ಅಕ್ರಮ ಸಂಬಂಧಗಳು ಇಟ್ಟುಕೊಳ್ಳುತ್ತೀಯಾ, ಹೆಂಡತಿಯನ್ನು ಬಾಧೆ ಇಡುತ್ತೀಯಾ, ಹೆಣ್ಣನ್ನು ದುಃಖಕ್ಕೆ ಗುರಿ ಮಾಡುತ್ತೀಯಾ, ಕರೆದುಕೊಂಡು ಬಂದು ನಿನ್ನ ಒಬ್ಬ ಮಾನಗೆಟ್ಟ ಹೆಣ್ಣನ್ನು ದೇವಾಲಯದಂತಹ ಮನೆಯಲ್ಲಿ ಬೆಡ್ರೂಮಿನೊಳಗಡೆ ಕರೆದುಕೊಂಡು ಬಂದು ಎಷ್ಟು ಧೈರ್ಯವಾಗಿ ನೀನು ಸಂಸಾರಸ್ಥರು ಇರುವ ಮನೆಯಲ್ಲಿ ಬೆಡ್ರೂಮಿನಲ್ಲಿ ನೀನು ವ್ಯಭಿಚಾರ ಮಾಡುತ್ತೀಯಾ? ನಿನ್ನ ಹೆಂಡತಿ ಏನು ಕಡಿಮೆ ಮಾಡಿದ್ದಾಳೆ ಎಂದು ನಿನ್ನ ಹೆಂಡತಿಯನ್ನು ನೀನು ನರಕ ಇಡುತ್ತೀಯಾ, ಹಿಂಸೆ ಇಡುತ್ತೀಯಾ ಎಂದು ಬರೆಗಳು ಬಂದು ಬೆಲ್ಟ್ಗಳು ಪೀಸ್ ಆಗುವ ತನಕ ನಾಯಿಗೆ ಹೊಡೆದಂತೆ ಹೊಡೆದರು ಅನ್ನುವುದು ತುಂಬ ಚಿಕ್ಕ ಮಾತು. ಅಷ್ಟು ದಾರುಣವಾಗಿ ಹೊಡೆದು ಕರೆದುಕೊಂಡು ಬಂದು ಭೂಮಿಕಾ ಕಾಲುಗಳ ಹತ್ತಿರ ಹಾಕಿದರೆ, ಮಾವನವರೇ, ನಿಮಗೆ ಕೈ ಮುಗಿಯುತ್ತೇನೆ. ಅಮ್ಮ, ನಿನ್ನ ಕಾಲುಗಳು ಹಿಡಿದುಕೊಳ್ಳುತ್ತೇನೆ. ನಾನು ಸತ್ತು ಹೋಗುತ್ತೇನೆ ಮಾವ, ನಿಮಗೆ ಕೈ ಮುಗಿಯುತ್ತಿದ್ದೇನೆ ಅನ್ನುವ ತನಕ ಹೊಡೆದು ಹಾಕಿಕೊಳ್ಳೋ ಈಗ ಬಟ್ಟೆಗಳು ಎಂದು ಬಟ್ಟೆಗಳು ಇಲ್ಲದೆ ಹೊಡೆದು ಬಟ್ಟೆಗಳು ಹಾಕಿಸಿದರು ಅವರು. ಈಗ ಮಾತನಾಡಮ್ಮ ತಂಗಿ ನೀನು ಎಂದು ಪಕ್ಕಕ್ಕೆ ಕುಳಿತುಕೊಂಡರು ಅವರು. ಪೊಲೀಸರಿಗೆ ಸಹ ಭಯ ಬೀಳದ ಗಂಡ ತಾಯಿಗೆ ಸೋದರ ಮಾವನವರಿಗೆ ಗಡಗಡ ಎಂದು ನಡುಗುತ್ತಾ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಗಡಗಡ ಎಂದು ಅದರುತ್ತಿರುವ ಗಂಡನನ್ನು ನೋಡಿ ಅಂಕಿತಾ ಭಯ ಬಿದ್ದಳು. ಏಯ್, ನಾನು ಭೂಮಿಕಾ ಕಣೋ, ನಾನು ಎಂತಹವಳು, ನಾನು ಎಂತಹ ಹೆಣ್ಣು ನಿನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ಮನೆ ಜವಾಬ್ದಾರಿಗಳು ತೆಗೆದುಕೊಳ್ಳದೇ ಇದ್ದರೆ ಹೆಂಗಸು ಗಂಡಸು ನಾನೇ ಆಗಿ ಮನೆಯ ಜವಾಬ್ದಾರಿ ನಡೆಸಿಕೊಳ್ಳುತ್ತಾ ಬಂದೆ. ನಿಮ್ಮ ತಂದೆ ಯಾವಾಗಲಾದರೂ ಪರಸ್ತ್ರೀಯರನ್ನು ಕೆಟ್ಟು ಚಟಗಳು ಅಭ್ಯಾಸ ಆಗುವುದು ನೀನು ನೋಡಿದ್ದೀಯಾ? ನಿಮ್ಮ ಅಜ್ಜಿ ತಾತನನ್ನು ನಾನು ಹೇಗೆ ನೋಡಿ ಕಳಿಸಿದನು? ನಿಮ್ಮ ಅಣ್ಣನನ್ನು, ನಿನ್ನನ್ನು, ನಿನ್ನ ತಂಗಿಯನ್ನು ಹೇಗೆ ಬೆಳೆಸಿದ್ದೀನೋ, ಎಷ್ಟು ಕ್ರಮಶಿಕ್ಷಣವಾಗಿ ಬೆಳೆದಿದ್ದೀರಾ? ಅಂತಹುದು ನೀವು ಉದ್ಯೋಗಗಳು ಬಂದಿದ್ದಾವೆ ಅಂದಿರಿ, ನಿಮಗೆ ಇಷ್ಟ ಆಗಿದ್ದು ಓದಿಕೊಳ್ಳುತ್ತೇವೆ ಅಂದಿರಿ, ನಿಮಗೆ ಇಷ್ಟವಾದ ಹುಡುಗಿಯನ್ನು ಪ್ರೀತಿಸಿದ್ದೀವಿ ಅಂದಿರಿ, ಮದುವೆ ಮಾಡಿಕೊಳ್ಳುತ್ತೇವೆ ಅಂದೆ, ಮನೆ ಕಾರು ತೆಗೆದು ಕೊಟ್ಟೆ. ಇವತ್ತಿಗೂ ಆಸ್ತಿಗಳೆಲ್ಲ ನಿಮ್ಮ ಅಜ್ಜಿ ತಾತ ಬರೆದು ಕೊಟ್ಟಿದ್ದು ನನ್ನ ಹೆಸರಿನ ಮೇಲೆ ಇದ್ದಾವೆ. ಒಂದು ಬಿಡಿಕಾಸು ಸಹ ನಿನಗೆ ಬರೆಯುವುದಿಲ್ಲ. ಎಲ್ಲ ಸೊಸೆಗೆ ಬರೆದು ನೀನು ಅವಳ ಜೊತೆ ಇಲ್ಲಿಯ ತನಕ ನಡೆಸಿದ ಭಾಗವತ ಎಲ್ಲ ವಿಡಿಯೋ ತೆಗೆದಿದ್ದೇನೆ. ಎಲ್ಲ ಮೀಡಿಯಾದಲ್ಲಿ ಬಿಟ್ಟು ಯೂಟ್ಯೂಬ್ಗಳಲ್ಲಿಟ್ಟು ನಾನು ಮಗ ಎಂದು ಸಹ ಆಲೋಚಿಸುವುದಿಲ್ಲ ಎಂದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಧರ್ಮವನ್ನೇ ಪಾಟಿಸುವ ತಾಯಿ ಎಂದು ಸಹ ನಿನಗೆ ಗೊತ್ತು. ನಾನು ರಾವಣಾಸುರನ ತಾಯಿ ಕೈಕಸಿ ಅಲ್ಲೋ, ರಾಮನ ತಾಯಿ ಕೌಸಲ್ಯ ಅಂಥವಳು ಅಲ್ಲ. ನಿನಗೆ ಚೆನ್ನಾಗಿ ಗೊತ್ತು ನಾನು ಭೂಮಿಕಾ ಎಂದು. ತಪ್ಪು ಕೆಲಸಗಳು ಯಾರು ಮಾಡಿದರೂ ನಾನು ಸುಮ್ಮನಿರುವುದಿಲ್ಲ ಎಂದು ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಪ್ರಕಾಶ್, ಅಂತಹ ಅಮಾಯಕಳಾದ ಹುಡುಗಿಯನ್ನು ಬಾಧೆ ಇಟ್ಟಿದೆ, ನರಕಕ್ಕೆ ಗುರಿ ಮಾಡಿದೆ. ನಿಜ ಕೇಳುತ್ತಿದ್ದೇನೆ ಕಣೋ, ನಿನ್ನ ಹೆಂಡತಿ ನೀನು ಮಾಡಿದ ತಪ್ಪೇ. ನೀನು ಆಫೀಸ್ಗೆ ಹೋದಾಗ ಇನ್ನೊಬ್ಬ ಗಂಡಸಿನ ಜೊತೆ ಮಾಡಿ ಬಂದರೆ ನೀನು ತೆಗೆದುಕೊಳ್ಳುತ್ತೀಯಾ? ಹೊಟ್ಟೆಗೆ ಅನ್ನ ತಿನ್ನುತ್ತಿದ್ದೀಯಾ, ಇಲ್ಲದಿದ್ದರೆ ಸಗಣಿ ತಿನ್ನುತ್ತಿದ್ದೀಯಾ? ಸಂಸ್ಕಾರ ಇಲ್ಲದವನೇ, ಮನೆಯ ಹೆಸರು, ತಂದೆ ತಾಯಿ ಹೆಸರು ಹಾಳು ಮಾಡುವುದಕ್ಕೆ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟು ಹುಟ್ಟಿದ್ದೀಯಾ ಕಣೋ. ಏನು ಪಾಪ ಮಾಡಿದರೆ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆ ನೀಚನೇ? ನಿನ್ನ ಪುರಾಣ ಎಲ್ಲ ಹೊರಗಡೆ ಇಟ್ಟು ಆ ಹುಡುಗಿಗೆ ನಿನ್ನ ಜೊತೆ ಡೈವರ್ಸ್ ಕೊಡಿಸಿ ಇನ್ನೊಂದು ಸಂಬಂಧ ನೋಡಿ ನಾನೇ ಮದುವೆ ಮಾಡಿ ನಿನ್ನ ಎದುರುಗಡೆನೇ ಸಂಸಾರ ಇಡಿಸುತ್ತೇನೆ. ನಿನ್ನನ್ನು ನಾಯಿಗೆ ಹೊಡೆದಂತೆ ಹೊಡೆಸುತ್ತೇನೆ. ಮತ್ತೆ ನಿನ್ನ ಜೀವನದ ಒಳಗಡೆ ಇನ್ನೊಬ್ಬ ಹುಡುಗಿಯನ್ನು ಬರಲು ನಾನು ಬಿಡುತ್ತೇನಾ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲವಾ? ಮನೆಗೆ ಕರೆದುಕೊಂಡು ಹೋಗಿ ಒಂದು ರೂಮಿನಲ್ಲಿ ಹಾಕಿ ಕಟ್ಟಾಕಿ ನಾಯಿಗೆ ಹಾಕಿದಂತೆ 3 ಹೊತ್ತು ಊಟ ಇಡುತ್ತೇನೆ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಾನು ಕೊಡುವ ಪನಿಷ್ಮೆಂಟ್ ಹೇಗೆ ಇರುತ್ತವೋ ಗೊತ್ತು. ಅಷ್ಟು ಮಾನ ಮರ್ಯಾದೆ ಬಿಟ್ಟು ಇಷ್ಟ ಬಂದಂತೆ ತಿರುಗಾಡುತ್ತಿದ್ದೀಯಾ? ಅಮಾಯಕಳೆಂದ, ಹುಚ್ಚಳೆಂದ, ತಂದೆ ತಾಯಿ ಇಲ್ಲ ಎಂದ, ಅನಾಥ ಯಾರಿಗೂ ಹೇಳಿಕೊಳ್ಳುವುದಿಲ್ಲ ಎಂದ, ಕೊನೆಗೆ ಹೆಂಡತಿಯನ್ನು ತಿಂದಿದ್ದೀಯಾ ತಿಂದಿಲ್ಲ ಎಂದು ಕೇಳದಷ್ಟು ನಿನಗೆ ಪೊಗರು ಜಾಸ್ತಿಯಾಗಿದೆಯೇ ಎಂದರೆ ಅಷ್ಟು ಅಹಂಕಾರದಿಂದ ನಿನ್ನ ಕಣ್ಣುಗಳು ಮುಚ್ಚಿಕೊಂಡಿದ್ದಾವೆ.
ಇನ್ನು ನಿನಗೆ ಮನುಷ್ಯರ ಮಧ್ಯೆ ತಿರುಗುವ ಅರ್ಹತೆ ಇಲ್ಲ ಅನ್ನುವಷ್ಟರಲ್ಲಿ ಅಮ್ಮ ನಿನಗೆ ಕೈ ಮುಗಿಯುತ್ತೇನೆ, ನಿನ್ನ ಕಾಲುಗಳು ಹಿಡಿದುಕೊಳ್ಳುತ್ತೇನೆ ಅಂದರೆ ನನ್ನ ಕಾಲುಗಳು ಯಾಕೋ, ನಿನ್ನ ಹೆಂಡತಿಯ ಕಾಲುಗಳು ಹಿಡಿದುಕೋ ನೀನು ಮಾಡಿದ್ದಕ್ಕೆ ಕಾಲುಗಳು ಇಡಿಸಿದಳು ಭೂಮಿಕಾ. ಆನಂತರ ಅಣ್ಣ ಡಾಕ್ಯುಮೆಂಟ್ ತಂದಿದ್ದೀರಾ ಅಂದರೆ ತಂದಿದ್ದೀನಮ್ಮ ಎಂದು ಬರೆಯೋ, ಪರಸ್ತ್ರೀಯರ ಕಡೆಗೆ ಕಣ್ಣೆತ್ತಿ ನೋಡುವುದಿಲ್ಲ ಎಂದು. ಹೀಗೆ ತಪ್ಪು ಕೆಲಸಗಳು ಮಾಡುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹೋದೆ ಎಂದು. ಈ ಬಾರಿ ನಾನು ಇಂತಹ ತಪ್ಪುಗಳು ಇನ್ನೊಂದು ಬಾರಿ ಮಾಡಿದರೆ ನನ್ನ ಹೆಸರಿನ ಮೇಲೆ ಇದ್ದ ಆಸ್ತಿಯೆಲ್ಲ ನನ್ನ ಹೆಂಡತಿಗೆ ಸೇರುತ್ತದೆ. ಆ ಆಸ್ತಿಯ ಮೇಲೆ ನನಗೆ ಎಂತಹುದೇ ಹಕ್ಕು ಇರುವುದಿಲ್ಲ ಎಂದು. ಇನ್ನು ಮೇಲೆ ನಾನು ಬುದ್ಧಿಯಿಂದ ಇರುತ್ತೇನೆ ಎಂದು ಬರಿ. ನಿನ್ನ ಆಫೀಸ್ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ನೀನು ರಿಸೈನ್ ಮಾಡುತ್ತಿದ್ದೇನೆ ಎಂದು ಹೇಳು. ಮಾವಯ್ಯನವರು ಮಾತನಾಡುತ್ತಾರೆ. ನಿನಗೆ ಇನ್ನು ಇಲ್ಲಿ ಇರುವ ಅರ್ಹತೆ ಇಲ್ಲ. ಈ ಮನೆಯ ಡಾಕ್ಯುಮೆಂಟ್ಸ್ ಈ ಕಡೆ ಕೊಡು. ಅಣ್ಣ ಈ ಮನೆ ವ್ಯಾಪಾರಕ್ಕೆ ಇಟ್ಟುಬಿಡಿ. ಅಂದ ನಂತರ ಬ್ಯಾಗುಗಳು ರೆಡಿ ಮಾಡಮ್ಮ, ನಡಿಯೋ ನೀನು ಇಲ್ಲಿಂದ, ಬರೆಗಳು ಕಾಣಿಸುತ್ತಿದ್ದಾವೆ, ಮೊದಲು ಶರ್ಟ್ ಹಾಕಿಕೋ, ನಡಿ ಎಂದು ಕಾರಿನಲ್ಲಿ ಹತ್ತಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಳು. ಕರೆದುಕೊಂಡು ಬಂದ ನಂತರ ಏನು ರೀ, ನಿಮಗೆ ಒಂದು ವಿಷಯ ಹೇಳಬೇಕು ಅಂದರೆ ಏನು ಅಂದನು ಆಕಾಶ್. ಏನೂ ಇಲ್ಲ, ನೀವು ಉದ್ಯೋಗ ಮಾಡುವುದರ ಹತ್ತಿರ ಚಿಕ್ಕವನ ಕೈಯಲ್ಲಿ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಬರೆಸೋಣ ಅಂದುಕೊಳ್ಳುತ್ತಿದ್ದೇನೆ. ನೀವು ಇನ್ಫ್ಲೂಯೆನ್ಸ್ ಬಳಸಿ ಇವನಿಗೆ ಒಂದು ಒಳ್ಳೆ ಪೋಸ್ಟ್ ಹಾಕಿಸಿ. ಗಂಡಸರು ಜಾಸ್ತಿ ಇರಬೇಕು ರೀ ಆಫೀಸ್ನಲ್ಲಿ, ಹೆಣ್ಣು ಮಕ್ಕಳು ಇಲ್ಲದೆ ನೋಡಿ ಸ್ವಲ್ಪ. ನಿನ್ನ ಇಷ್ಟ ಎಂದು ಆತ ಒಳಗಡೆ ಹೊರಟು ಹೋದನು. ಅದು ನಿಮ್ಮ ತಂದೆ ಹೀಗೆ ಇರುತ್ತಾರೆ, ನಾನು ಹಾಗೆ ಇಡುತ್ತೇನೆ. ಆ ವಿಷಯ ನಿನಗೆ ಚೆನ್ನಾಗಿ ಗೊತ್ತು ಎಂದು ಮೇಲೆ ಫ್ಲೋರಿನಲ್ಲಿ ಹೋಗಿ ಸಂಸಾರ ಇಟ್ಟುಕೊಂಡು ಬುದ್ಧಿಯಿಂದ ಹೆಂಡತಿಯ ಜೊತೆ ಸಂಸಾರ ಮಾಡಿಕೊಂಡು, ಪರವಾಗಿಲ್ಲ ನಿನಗೆ 2 ವರ್ಷ ಹಿಡಿಯುತ್ತದೆಯೋ 3 ವರ್ಷ ಹಿಡಿಯುತ್ತದೆಯೋ, ಬರೀ ಗೌರ್ಮೆಂಟ್ ಉದ್ಯೋಗಕ್ಕೆ ಬರೆದ ನಂತರ ಜಾಬ್ ಬಂದ ನಂತರ ನವರಂಧ್ರಗಳು ಮುಚ್ಚಿಕೊಂಡು ನೀನು ಜಾಬ್ಗೆ ಹೋಗಿ ಜಾಬ್ ಮಾಡಿಕೊಂಡು ಪದ್ಧತಿಯಿಂದ ಮನೆಗೆ ಬಾ. ನನಗೆ ಟೈಮಿಂಗ್ಸ್ ಗೊತ್ತು, ನೀನು ಎಲ್ಲಿಗೆ ಹೋಗುತ್ತೀಯೋ ಎಲ್ಲಿ ಇರುತ್ತೀಯೋ, ನಿನ್ನ ಆಫೀಸ್ನಲ್ಲಿ ಕೊಲೀಗ್ಸ್ ಯಾರು, ಪ್ಯೂನ್ ಯಾರು, ಆಫೀಸರ್ಸ್ ಯಾರು, ನೀನು ಉಸಿರು ತೆಗೆದುಕೊಳ್ಳುವುದು ಉಚ್ಛ್ವಾಸ ನಿಶ್ವಾಸಗಳು ಸಹ ನನಗೆ ಗೊತ್ತಾಗುತ್ತದೆ ಪ್ರಕಾಶ್ ಎಂದು ಹೇಳುವುದರ ಹೊತ್ತಿಗೆ ಸೈಲೆಂಟಾಗಿ ಹೊರಟು ಹೋದನು. ಆ ನಂತರ ಸೊಸೆ ಅತ್ತೆ ಹತ್ತಿರ ಬಂದು, ಅತ್ತೆ ಇದು ಈಗ ಬಲವಂತವಾಗಿ ಉಳಿಸಿದ ಬಂಧನ, ಪ್ರೀತಿಯಿಂದ ಉಳಿಸಿದ ಬಂಧ ಅನ್ನುತ್ತೀರಾ ಅನ್ನುವಷ್ಟರಲ್ಲಿ, ನೋಡಮ್ಮ ಗಂಡಸು ಎಂಥವನು ಅಂದುಕೊಳ್ಳುತ್ತಿದ್ದೀಯ ನೀನು. ಈಗ ನಿನ್ನ ಗಂಡನಲ್ಲಿ ನನ್ನ ಮೇಲೆ, ನನ್ನ ಅಣ್ಣಂದಿರ ಮೇಲೆ ನಿನ್ನ ಮೇಲೆ ಕೋಪ ಬರುತ್ತದೆ. ಪ್ರೀತಿಸಿದವಳ ಮೇಲೆ ಪ್ರೀತಿ, ಬಾಧೆ, ದುಃಖ ಬರುತ್ತದೆ. ಆನಂತರ ಇವನಿಗೆ ಗೌರ್ಮೆಂಟ್ ಜಾಬ್ ಪರೀಕ್ಷೆ ಬರೆಯುವಷ್ಟು ಗ್ಯಾಪ್ ಇದೆ ನೋಡಿದೆಯಾ, ಅದರಲ್ಲಿ ಅವನಲ್ಲಿ ಒಂದು ಆಲೋಚನೆ ಶುರುವಾಗುತ್ತದೆ. ಈ ಮಧ್ಯದಲ್ಲಿ ಅವನ ಅಣ್ಣ ಅತ್ತಿಗೆ, ತಂಗಿ ಗಂಡನನ್ನು ನೋಡಿ ಇವನಲ್ಲಿ ತಪ್ಪು ಒಪ್ಪುಗಳನ್ನು ತಿಳಿದುಕೊಳ್ಳುವ ಪರಿವರ್ತನೆ ಆಗುತ್ತದೆ. ಆಗ ಅಮ್ಮ ಯಾರಿಗೋಸ್ಕರ ಹೊಡೆದಳು, ಮಾವನವರು ಯಾರಿಗೋಸ್ಕರ ಹೊಡೆದರು, ನನಗೋಸ್ಕರ, ನಾನು ಚೆನ್ನಾಗಿರುವುದಕ್ಕೋಸ್ಕರನೇ ಅಲ್ವಾ. ನನ್ನ ಹೆಂಡತಿ ಮಕ್ಕಳ ಜೊತೆ ಮರ್ಯಾದೆಯಿಂದ ಪ್ರತಿಷ್ಠೆಯಿಂದ ಸಂಸ್ಕಾರವಾಗಿ ಇರಬೇಕೆಂದು ಅಲ್ವಾ, ನನ್ನ ಲೈಫಿಗೆ ಲೈಫ್ ಸೆಕ್ಯೂರಿಟಿ ಇರಬೇಕೆಂದೇ ಅಲ್ವಾ ಗೌರ್ಮೆಂಟ್ ಜಾಬ್ ಪರೀಕ್ಷೆ ಬರೆಸಿ ಮಾವನವರು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದು. ನಾನು ಯಾರ ಜೊತೆನೂ ಇರುತ್ತಿದ್ದೇನೆ, ತಂದೆ ತಾಯಿಯ ಜೊತೆನೇ ಅಲ್ವಾ ಅಮ್ಮ. ಆಗಿದ್ದರಿಂದಲೇ ಅಲ್ವಾ ಈ ವಿಷಯ ನೆಂಟರು ಬಂಧುಗಳಿಗೆ ಹೇಳಿ ನನ್ನ ಮರ್ಯಾದೆ ತೆಗೆಯದೆ, ನನ್ನನ್ನು ಬೀದಿಗೆ ಎಳೆಯದೆ, ನನ್ನನ್ನು 4 ಗೋಡೆಗಳ ಮಧ್ಯೆ ಇಟ್ಟು ಪರಿಷ್ಕರಿಸಿದಳು. ನನ್ನ ಹೆಂಡತಿ ಆಗಿದ್ದರಿಂದಲೇ ನಾನು ಬೇರೆ ಹುಡುಗಿಯ ಕಡೆ ಕಣ್ಣೆತ್ತಿ ನೋಡಿದರೂ ಆಕೆ ಯಾವ ಗಂಡಸಿನ ಕಡೆಗೂ ಕಣ್ಣೆತ್ತಿ ನೋಡಲಿಲ್ಲ. ನಾನು ಅಷ್ಟು ಬಾಧೆ ಇಟ್ಟಿದ್ದರೂ ಸಹ ಹೆಂಡತಿ ಆಗಿದ್ದರಿಂದಲೇ ಭರಿಸಿದಳು, ಸಹಿಸಿದಳು ಎಂದು. ಎಷ್ಟಾದರೂ ನನ್ನ ಹೆಂಡತಿ ನನಗೆ ಬೇಕು, ನನ್ನ ಮಕ್ಕಳೇ ನನಗೆ ಬೇಕು, ನನ್ನ ಸಂಸಾರನೇ ನನಗೆ ಬೇಕು. ಹಗಲೆಲ್ಲ ಗಂಡಸು ಎಷ್ಟು ಆಲೋಚಿಸಿದರೂ ರಾತ್ರಿಗೆ ಕೈ ಹಾಕಲು ಒಬ್ಬ ಹೆಣ್ಣು ಬೇಕು. ಕಷ್ಟ ಸುಖ ಬಂದರೆ ಹೇಳಿಕೊಳ್ಳುವುದಕ್ಕೆ ಒಬ್ಬ ಹೆಂಡತಿ ಬೇಕು. ಯಾವುದಾದರೂ ಕಾಯಿಲೆ ಬಂದರೆ ನೋಡುವುದಕ್ಕೆ ಸೇವಕಳಂತೆ ಹೆಂಡತಿ ಬೇಕು. ರುಚಿಯಾಗಿ ಅಡಿಗೆ ಮಾಡುವುದಕ್ಕೆ ಹೆಂಡತಿ ಬೇಕು. ಸೊಸೈಟಿಯಲ್ಲಿ ಮರ್ಯಾದೆ ಪ್ರತಿಷ್ಠೆಗಳಿಗೆ ಧರ್ಮಪತ್ನಿ ಸಮೇತಸ್ಯ ಅಂದಾಗ ಪಕ್ಕದಲ್ಲಿ ಹೆಂಡತಿ ಇರಬೇಕು. ಆದ್ದರಿಂದ ಪ್ರತಿ ಗಂಡಸು ಬದಲಾಗುತ್ತಾನೆ, ಇವನೂ ಬದಲಾಗುತ್ತಾನಮ್ಮ ಅಂದ ನಂತರ ಆ ಹುಡುಗಿ ಹಾಗೇ ನೋಡುತ್ತಾ ಇದ್ದಳು. ನಿಜವಾಗಿಯೂ ಗೌರ್ಮೆಂಟ್ ಜಾಬ್ ಪರೀಕ್ಷೆ ಬರೆದನು. ಗೌರ್ಮೆಂಟ್ ಜಾಬ್ ಸಹ ಬಂದಿತು.
ಮಾವನವರು ದೊಡ್ಡ ಪೋಸ್ಟ್ ಕೊಡಿಸಿದರು. ಆನಂತರ ಒಂದು ದಿನ ಹೆಂಡತಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಆ ಹುಡುಗಿಯನ್ನು ಹಗ್ ಮಾಡಿಕೊಂಡನು. ಕೈಗಳನ್ನು ಹಿಡಿದುಕೊಂಡು ಸಾರಿ ಹೇಳಿದನು. ನನ್ನದೇ ತಪ್ಪು ಆಗಿ ಹೋಗಿದೆ ಅಂದನು. ಇನ್ಯಾವಾಗಲೂ ಇಂತಹ ತಪ್ಪುಗಳು ಮಾಡುವುದಿಲ್ಲ ಅಂದನು. ಹೆಂಡತಿಯ ಜೊತೆ ಸಂತೋಷವಾಗಿ ಸಂಸಾರ ಮಾಡಿಕೊಳ್ಳುತ್ತೇನೆ ಅಂದನು. ಇನ್ನ ಮೇಲೆ ನೀನು ನನ್ನ ಮಕ್ಕಳೇ ನನ್ನ ಪ್ರಪಂಚ ಅಂದನು. ಟೈಮ್ಗೆ ಆಫೀಸ್ಗೆ ಹೋಗಿ ಟೈಮ್ಗೆ ಮನೆಗೆ ಬರುತ್ತಿದ್ದಾನೆ. ಅವರ ತಾಯಿಗೆ ಕ್ಷಮಾಪಣೆ ಕೇಳಿದನು. ಸೋದರ ಮಾವನವರಿಗೂ ಸಾರಿ ಕೇಳಿದನು. ಎಲ್ಲರೂ ಜೊತೆ ಇರಲು ಶುರು ಮಾಡಿದನು. ಮಕ್ಕಳನ್ನು ಪ್ಲಾನ್ ಮಾಡಿಕೊಳ್ಳೋಣ ಎಂದ. ಅತ್ತೆಯವರು ಅಂಕಿತಾ ಕಡೆ ಹಾಗೆ ನೋಡುತ್ತಾ, ಹೇಳಿದೆ ಅಲ್ವಾ ಅಮ್ಮ, ಗಂಡಸಿನ ಬುದ್ಧಿ ನಾಯಿಯ ಬಾಲದಂತೆ. ಆ ಬಾಲವನ್ನು ನಾವು ನೆಟ್ಟಗೆ ಮಾಡಿದ್ದೀವಿ ಅಂದುಕೊಂಡರೂ ಮತ್ತೆ ಮತ್ತೆ ಆ ಬಾಲ ಬೆಂಡಾಗದೇ ಇರಬೇಕೆಂದರೆ ನನ್ನಂಥವರು ಒಬ್ಬರು ನಿನಗೆ ಜೊತೆಯಾಗಿ ಇರಬೇಕು. ಆಗಲೇ ಅವನು ಪದ್ಧತಿಯಾಗಿ ಇರುತ್ತಾನೆ. ನಿನ್ನಂಥವರನ್ನು ಇಲ್ಲಿಯ ತನಕ ನಾನು ಯಾವಾಗಲೂ ನೋಡಲಿಲ್ಲ ಅತ್ತೆ. ಪಕ್ಕದ ಮನೆ ಹುಡುಗಿಯ ವಿಷಯದಲ್ಲಿ ಹೀಗೆ ನಡೆದಿದೆ ಎಂದು ನೀವು ಅಂತಹ ಅತ್ತೆಯವರು ಎಂದು ಹೇಳಲು ಆಗಲಿಲ್ಲ. ಅಂದರೆ ನೋಡಮ್ಮ, ಸ್ವಲ್ಪ ಜನ ಇರುತ್ತಾರೆ, ಅವರ ಸೊಸೆ ತಪ್ಪು ಮಾಡಿದರೆ ತಪ್ಪು, ಅವರ ಅಳಿಯಂದಿರು ತಪ್ಪು ಮಾಡಿದರೆ ತಪ್ಪು, ಆದರೆ ನಮ್ಮ ಮಗಳು ನಮ್ಮ ಮಗ ತಪ್ಪು ಮಾಡಿದರೆ ತಪ್ಪು ಅಲ್ಲ ಅನ್ನುತ್ತಾರೆ. ಯಾಕೆ ಗೊತ್ತಾ? ಅವರಿಗೆ ನೀತಿ, ನಿಜಾಯಿತಿ, ನ್ಯಾಯ, ಧರ್ಮ ಮಾತನಾಡುವ ಅಭ್ಯಾಸ ಇರುವುದಿಲ್ಲ. ಆದ್ದರಿಂದ ನಿಜವಾಗಿಯೂ ಮಕ್ಕಳನ್ನು ಪ್ರೀತಿಸುವ ಯಾವ ತಾಯಿ ಆದರೂ ಮಕ್ಕಳು ಚೆನ್ನಾಗಿರಬೇಕೆಂದು ಕೋರಿಕೊಳ್ಳಬೇಕು. ಮಕ್ಕಳು ಚೆನ್ನಾಗಿರಬೇಕೆಂದು ಕೋರಿಕೊಳ್ಳುವ ಯಾವ ತಾಯಿಯಾದರೂ ಸರಿ, ನನ್ನ ಮಗಳು ತಪ್ಪು ಮಾಡಿದ್ದಾಳೆಂದೋ ನನ್ನ ಮಗ ತಪ್ಪು ಮಾಡಿದ್ದಾನೆಂದೋ ಆ ತಪ್ಪನ್ನು ಸಮರ್ಥಿಸಿ ಆ ತಪ್ಪುಗಳನ್ನು ಬಚ್ಚಿಟ್ಟು ಬೇರೆ ಮನೆಯಿಂದ ಬರುವ ಅಳಿಯನೇ ಅಲ್ವಾ, ಬೇರೆ ಮನೆಯಿಂದ ಬರುವ ಸೊಸೆನೇ ಅಲ್ವಾ ಎಂದು ಸಮರ್ಥಿಸಿ ಅವರ ತಲೆಗೆ ಆ ತಪ್ಪುಗಳನ್ನು, ತಪ್ಪು ಕೆಲಸಗಳನ್ನು ಏನಿದೆ ನಾವು ಕೇಳುವುದು ಎಂದು ಹೇಳಿ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಎಂದು ಹೇಳಬಾರದಮ್ಮ. ಅದು ತುಂಬ ದೊಡ್ಡ ತಪ್ಪು. ಅದರಿಂದ ನಮ್ಮ ಮಕ್ಕಳ ಜೀವನನೇ ನಾಶವಾಗಿ ಹೋಗುತ್ತದೆ. ಅವರ ದಾಂಪತ್ಯಗಳೇ ಮುರಿದು ಹೋಗುತ್ತದೆ. ಅವರ ಮಧ್ಯೆ ಮನಸ್ಪರ್ಧೆಗಳು ಬರುತ್ತವೆ. ಬೇರೆ ಆಗುವ ಸಂದರ್ಭಗಳು ಬರುತ್ತವೆ. ನಾವು ದೊಡ್ಡವರು. ಚಿಕ್ಕವಾಗ ಮಕ್ಕಳು ತಪ್ಪು ಹೆಜ್ಜೆಗಳು ಹಾಕುತ್ತಾರೆ. ದೊಡ್ಡವರಾದ ಮೇಲೂ ತಪ್ಪು ಹೆಜ್ಜೆಗಳು ಹಾಕುತ್ತಾರೆ. ತಂದೆ ತಾಯಿಯಾಗಿ ಅವುಗಳನ್ನು ಸರಿ ಮಾಡಿ ಅವರ ಜೀವನವನ್ನು, ಸಂಸಾರವನ್ನು ಉಳಿಸಬೇಕು. ನಿನ್ನ ಗಂಡನಿಗೆ ನನ್ನ ಮೇಲೆ ಕೈ ಎತ್ತಿದರೆ ಕೈ ಎತ್ತುವಷ್ಟು ದಮ್ಮು, ಧೈರ್ಯಗಳು ನಾನಿರಬೇಕಾದರೆ ನಿನ್ನನ್ನು ಹೊಡೆಯುವಷ್ಟು ಧೈರ್ಯ ಅವನಿಗೆ ಇರುವುದಿಲ್ಲ. ನಾನು ಹೋಗುವುದರ ಒಳಗೆ ಅವನಿಗೆ 50 60 ವರ್ಷನೋ ಬರುತ್ತದೆ. ನನ್ನ ಆರೋಗ್ಯದ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ. ನೀನು ಭಯ ಬೀಳಬೇಡ ಎಂದು ಹೇಳಿದರೆ ನಕ್ಕಳು ಆ ಹುಡುಗಿ. ಆನಂತರ ಸುರೇಶ್ಗೆ 2 ಮಕ್ಕಳು, ಸುಮಾಗೆ 2 ಮಕ್ಕಳು, ಪ್ರಕಾಶ್ಗೆ, ಅಂಕಿತಾಗೆ ಸಹ 2 ಮಕ್ಕಳು ಹುಟ್ಟಿದರು. ಆಕೆಯ ಕಣ್ಣುಗಳ ಎದುರುಗಡೆನೇ ಇದ್ದು ಪದ್ಧತಿಯಾಗಿ ಹೆಂಡತಿಯ ಜೊತೆ ಸಂಸಾರ ಮಾಡಿಕೊಳ್ಳುತ್ತಾ, ಆಗ ಆಕೆ ಸೊಸೆಯ ಕೈಯಲ್ಲಿ ಒಂದು ಬೇಕರಿ ಇಟ್ಟಿಸಿ ಆ ಹುಡುಗಿಗೆ ಒಂದು ಟೈಮ್ ಪಾಸ್ ಇರುತ್ತದೆ ಎಂದು ಹೀಗೆ ಸಂತೋಷವಾಗಿ, ಆನಂದವಾಗಿ ಇವರ ಸಂಸಾರ ಸಾಗಿ ಹೋಗುತ್ತಿದೆ. ತಪ್ಪು ಮಾಡಿದ್ದು ನಮ್ಮ ಮಗನೇ ಆದರೂ ನಮ್ಮ ಮಗಳೇ ಆದರೂ ಆ ತಪ್ಪನ್ನು ಸರಿದಿದ್ದಬೇಕು ನಾವು. ಆ ತಪ್ಪನ್ನು ಸಮರ್ಥಿಸಿದಾಗ ಆ ತಪ್ಪು ತಪ್ಪಾಗಿಯೇ ಬದಲಾಗುತ್ತದೆ. ಈಗ ಬೇರೆ ಮನೆಯಿಂದ ಬಂದಿರುವ ಸೊಸೆಯ ವಿಷಯದಲ್ಲಿ, ಅಳಿಯನ ವಿಷಯದಲ್ಲಿ ತಪ್ಪುಗಳು ಮಾಡಿದ್ದಾರೆಂದು ಅವುಗಳನ್ನು ಬಚ್ಚಿಟ್ಟು ಅವರನ್ನು ಸಮರ್ಥಿಸಿಕೊಂಡು ನಾವು ಅವುಗಳನ್ನು ಮಾಯೆ ಮಾಡಿದಷ್ಟು ಮಾತ್ರಕ್ಕೆ ಯಾವುದೋ ಒಂದು ದಿನ ನಮ್ಮ ಮಕ್ಕಳು ನಮಗೆ ಎದುರು ತಿರುಗುತ್ತಾರೆ. ನಾವು ಬೆಳೆಸುವುದರಲ್ಲಿ ಸಣ್ಣ ಸಣ್ಣ ಲೋಪಗಳು ಇರುತ್ತವೆ, ತಪ್ಪುಗಳು ಇರುವುದಿಲ್ಲ. ಲೋಪಗಳನ್ನು ಸರಿ ಮಾಡಬಹುದು, ತಪ್ಪುಗಳನ್ನು ಸರಿ ಮಾಡಲು ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿ ಭೂಮಿಕಾ ಹಾಗೆ ಇರಬೇಕೇನೋ, ಆಗ ಪ್ರತಿಯೊಂದು ಕುಟುಂಬ ಸಂತೋಷವಾಗಿ ಇರುತ್ತದೆಯೇನೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.